ಲೈವ್ ಇದೆ. ಶುರು ಮಾಡಿ. ಲೈವ್ ಇದೆ. ಒಂದು ನಿಮಿಷ ವೆಯ್ಟ್ ಮಾಡಿ ಮತ್ತೆ ಶುರು ಮಾಡಲಿ ಹೇಳಿ. ಶುರು ಮಾಡಕ್ಕೆ ಇನ್ನೂ ಜಾಯಿನ್ ಆಗ್ತಾ ಆಯ್ತು. ಒಂದು ನಿಮಿಷ ಕಳಿ. ಈ ಲೈವ್ ಪ್ರೋಗ್ರಾಮ್ ನೋಡ್ತಾ ಇರುವ ಎಲ್ಲರಿಗೂ ಅರವಿಂದ ಚೊಕ್ಕಾಡಿಯ ನಮಸ್ಕಾರ. ಹಾಗೆ ಇವತ್ತು ನನ್ನನ್ನು ಈ ಲೈವ್ ಪ್ರೋಗ್ರಾಮಲ್ಲಿ ಮುಂದೆ ಕೂತ್ಕೊಳಿಸಿರುವಂಥ ಲೋಕೇಶ್ ಉರುಬೈಲವರನ್ನು ನೆನಪಿಸಿಕೊಂಡು ನಾನು ಶುರು ಮಾಡ್ತೇನೆ. ಯಾಕೆಂದರೆ ಈ ರೀತಿ ಮಾತಾಡೋದು ನಾನು ಬಹಳ ಕಡಿಮೆ, ಸಾಮಾನ್ಯವಾಗಿ ಸಭೆಯಲ್ಲಿ ಮಾತನಾಡೋದೇ ಜಾಸ್ತಿ. ನೋಡುವ, ಮಾತಾಡ್ತಾ ಗೊತ್ತಾಗ್ತದೆ. ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ದರೆ ಆ ಪ್ರಶ್ನೆಗಳನ್ನು ನೀವು ಕೆಳಗೆ ಬರೆದು ಕಳಿಸ್ಬೋದು, ನಾನು ಉತ್ತರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಈಗ ಬಂದಿರುವ ಎಲ್ಲರಿಗೂ ಕೂಡ ಮೊದಲನೇದು ನಾನು ಹೇಳೋದೇನು ಅಂತಂದರೆ, ಶಾಂತರಾಗಿ 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 ಈ ಶಾಂತಿಯನ್ನು ಕಾಪಾಡಿಕೊಳ್ಳೋದು ಬಹಳ ಅಗತ್ಯ ಆಗ್ತದೆ.
ಯಾಕಂದರೆ ನಾವು ಅತ್ಯಂತ ಸಂಕಷ್ಟಕರವಾದ ಸ್ಥಿತಿಯಲ್ಲಿದ್ದಾಗ ಬಹಳ ಬೇಗ ಉದ್ವಿಗ್ನತೆ ಬಂದುಬಿಡ್ತದೆ. ಅಲ್ಲಿ ಹಾಗಾಯಿತು, ಇಲ್ಲಿ ಹೀಗೆ ಆಯಿತು, ಅದಾಯಿತು, ಇದಾಯಿತು, ಕಷ್ಟ ಆಯಿತು, ಪರಿಸ್ಥಿತಿ ಯಾರು ಹೊಣೆ, ಓ ಅಂತೇಳಿ ಒಂದು ಬೊಬ್ಬೆ ಮಾತ್ರ ಆಗ್ತದೆ ಹೊರತು ಬೇರೆ ಏನೂ ಆಗುವುದಿಲ್ಲ. ಮೊದಲನೇದಾಗಿ ತಲೆಯಲ್ಲಿ ಯಾವ ಟೆನ್ಷನ್ನೂ ಬೇಡ, ಮೊದಲು ಶಾಂತರಾಗದ ಹೊರತು ಯಾವ ಆಲೋಚನೆಗಳು ಕೂಡ ಬರುವುದಿಲ್ಲ. ಅತ್ಯಂತ ಸಂಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಮೊದಲು ಅತ್ಯಂತ ಶಾಂತರಾಗಿ ಯೋಚನೆ ಮಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು. ಒಂದು ಉದ್ವಿಗ್ನ ಸ್ಥಿತಿಯಲ್ಲಿ ಯಾರು ಯೋಚನೆಯನ್ನು ಮಾಡುವ ಶಕ್ತಿಯನ್ನು ಉಳಿಸಿಕೊಳ್ತಾರೋ ಅವರು ಮಾತ್ರ ಯಶಸ್ವಿಯಾಗುವುದಕ್ಕೆ ಸಾಧ್ಯವಾಗ್ತದೆ. ಈಗ ವಿದ್ಯಾರ್ಥಿಗಳ ಭವಿಷ್ಯದ ಚಿಂತನೆ, ಭವಿಷ್ಯ ಅಂದರೆ ನಾನು ಜೋಯಿಸ ಹೇಳೋದಿಲ್ಲ, ಜೋಯಿಸ ಹೇಳೋ ಭವಿಷ್ಯ ಅಲ್ಲ, ನಾನು ಅದು ಜ್ಯೋತಿಷ್ಕರೇ ಹೇಳಬೇಕು. ನಾನು ಶೈಕ್ಷಣಿಕ ಹಿನ್ನೆಲೆಯಲ್ಲಿ, ಶೈಕ್ಷಣಿಕ ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ. ಆಮೇಲೆ ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಈಗಿನ ಸನ್ನಿವೇಶ ಏನು ಇದನ್ನು ಮೊದಲು ಸ್ಪಷ್ಟಪಡಿಸಿಕೊಡುವ. ಕೊರೋನಾ ಬಂದಿದೆ, ಲಾಕ್ಡೌನ್ ಆಗಿದೆ, PUC ಪರೀಕ್ಷೆಗಳು ರದ್ದಾಗಿವೆ, SSLC ಪರೀಕ್ಷೆಗಳು ನಡೀತವೆ. ನಡೆಯುವ SSLC ಪರೀಕ್ಷೆಗಳು ಅದು 2 ಪತ್ರಿಕೆಗಳಿರ್ತವೆ. ಒಂದು ಭಾಷಾ ಪತ್ರಿಕೆ, ಅದರಲ್ಲಿ 40 ಮಾರ್ಕು 40 ಮಾರ್ಕು 40 ಮಾರ್ಕು, 4 3 12 120 ಅಂಕಗಳಿಗೆ ಒಂದು ಪತ್ರಿಕೆ, ಭಾಷಾ ಪತ್ರಿಕೆ. ಎರಡನೆಯದು ಗಣಿತ, ವಿಜ್ಞಾನ, ಸಮಾಜ. ಇದು 3 ಸೇರಿ 40 ಮಾರ್ಕು 40 ಮಾರ್ಕು 40 ಮಾರ್ಕು 120 ಮಾರ್ಕಿಗಾಗಿ ಇನ್ನೊಂದು ಪರೀಕ್ಷೆ. ಹೀಗೆ 2 ಪತ್ರಿಕೆಯ ಪರೀಕ್ಷೆ ಇರ್ತದೆ. ಇದು ಈ ಕ್ಷಣಕ್ಕೆ ಇರುವಂಥ ವ್ಯವಸ್ಥೆ. ನಾಳೆಗೆ ಬದಲಾಗ್ಬೋದು, ಗೊತ್ತಿಲ್ಲ, ನಾಡಿದಿಗೆ ಬದಲಾಗ್ಬೋದು. ಯಾಕೆಂದರೆ ವರ್ಲ್ಡ್ ಈಸ್ ಡೈನಮಿಕ್, ಯಾವುದು ಬೇಕಾದರೂ ಚೇಂಜಸ್ ಆಗ್ಬೋದು. ಸನ್ನಿವೇಶಗಳು ಹೇಗಿರ್ತವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಇರುವ ಕಂಡೀಷನ್ ಇದು. ಈಗ ಇಲ್ಲಿರುವಂಥ ಶೈಕ್ಷಣಿಕ ಆತಂಕ ಏನು ಅದನ್ನು ನಾವು ಮೊದಲು ಸ್ಪಷ್ಟಪಡಿಸಿಕೊಳ್ಳೋಣ. ಒಂದು ಏನು ಅಂತಂದರೆ, ನಾನು ತುಂಬ ಚೆನ್ನಾಗಿ ಎಕ್ಸಾಮಿಗೆ ಓದಿ ಎವರ್ ರೆಡಿ ಟು ಫೈಟ್ ಇನ್ ದ ಬ್ಯಾಟಲ್, ಯುದ್ಧದಲ್ಲಿ ಯುದ್ಧ ಮಾಡಲಿಕ್ಕೆ ನಾನು ರೆಡಿಯಾಗಿದ್ದೆ, ಆದರೆ ಸೈನ್ಯವೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ. ಆದ ಕಾರಣ ಮನಸ್ಸಿಗೆ ಬಹಳ ಬೇಜಾರಾಗಿದೆ ಅನ್ನುವಂಥ ಒಂದು ಪರಿಸ್ಥಿತಿ. ಇನ್ನೊಂದು ಏನು ಅಂತಂದರೆ, ಇನ್ನೊಂದು ಪೇರೆಂಟ್ಸಿಗೆ, ಅಯ್ಯೋ ನನ್ನ ಮಗು ಸಿದ್ಧವಾಗಿ ರೆಡಿಯಾಗಿತ್ತು, ಆದರೆ ಮಗುವಿಗೆ ಈಗ ಅವಕಾಶ ಇಲ್ಲದೆ ಆಗಿ ಹೋಯಿತು ಅನ್ನುವಂಥದ್ದು ಇದು ಪೇರೆಂಟ್ಸಿಗಿರುವಂಥ. ಇಲ್ಲಿ ಇನ್ನೊಂದು ಗ್ರೂಪು ಕೂಡ ಉಂಟು. ಏನು ಅಂತಂದರೆ, ಪರೀಕ್ಷೆ ಒಂದಿಲ್ಲ, ನಾನು ಪಾಸು ಒಂದು, ಆ ಒಂದು ಗ್ರೂಪು ಕೂಡ ಇದೆ. ಆದರೆ ಆ ಗ್ರೂಪಿಗೆ ಧ್ವನಿ ಇಲ್ಲ ಅಷ್ಟೇ, ಆ ಒಂದು ಗ್ರೂಪು ಕೂಡ ಇದೆ. ಇದು ಇಲ್ಲಿರುವಂಥ ಸನ್ನಿವೇಶ. ಅದರ ಜೊತೆಯಲ್ಲಿ ಬರುವಂಥದ್ದು ಏನಂದರೆ, ಈಗ ಪರೀಕ್ಷೆಯನ್ನು ಬರೆಯದೆ ಪಾಸಾಗಿ ಹೋದರೆ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯ ಕಾಲೇಜಲ್ಲಿ ಸೀಟ್ ಸಿಗ್ಬೋದೋ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಚೆನ್ನಾಗಿ ಬರೆಯಬಹುದೋ, ಓದಿದ್ದು ವೇಸ್ಟ್ ಆಗಲಿಲ್ಲವೇ, ಇನ್ನೂ ಏನೇನೆಲ್ಲ ಸಮಸ್ಯೆಗಳು ಬರ್ಬೋದು, ಅಥವಾ ಮುಂದೆ ಯಾವುದೋ ಒಂದು ಹಂತದಲ್ಲಿ ಎಕ್ಸಾಮ್ ಬರೆಯದೇ ಪಾಸಾಗಿ ಬಂದವರು ಅಂತೇಳುವ ತಾರತಮ್ಯ ಉಂಟಾಗಬಹುದೇ, ಈ ರೀತಿಯ ಅನೇಕ ರೀತಿಯ ಆತಂಕಗಳು ಇವೆ. ಇದು ವರ್ತಮಾನದ ಸನ್ನಿವೇಶ. ಈ 2 ಅಂಶಗಳನ್ನು ಸ್ಪಷ್ಟಪಡಿಸಿಕೊಂಡು ನಾನು ವಿಚಾರವನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಇಲ್ಲಿ ನಾನು ಮಾತಾಡಿಸಿದ ಬಹುತೇಕರು ಕೇಳೋ ಪ್ರಶ್ನೆ ಏನು ಅಂತಂದರೆ, ಹೀಗೆಲ್ಲ ಆಗಿದೆ, ಈಗ ಈ ಸಮಸ್ಯೆಗೆ ಯಾರು ಹೊಣೆ ಯಾರು ಹೊಣೆ ಯಾರು ಅಂತೇಳಿ ಹೇಳಿದಾಗ ಯಾರಾದ್ರೊಬ್ಬ ನಾನೇ ಹೊಣೆ ಅಂತ ಅಂದ್ಕೊಳ್ಳಿ, ಏನು ಉಪಯೋಗ ಆಗುತ್ತೆ? ಏನೂ ಉಪಯೋಗ ಆಗೋದಿಲ್ಲ. ಯಾರೇ ಹೊಣೆಯನ್ನು ಹೊತ್ತುಕೊಂಡರೂ ಕೂಡ ಅದು ಎಲ್ಲವೂ ಕೂಡ ತಾತ್ಕಾಲಿಕ ಹೊಣೆಯಷ್ಟೇ ಆಗಿರ್ತದೆ. ಸ್ವತಃ ತಂದೆ ತಾಯಿಯೂ ಕೂಡ, ಈಗ ಉದಾಹರಣೆಗೆ ಹೇಳ್ತೇನೆ, ನಾನು ನನ್ನ ಮಗಳು PUC ಓದ್ತಾ ಇದ್ದಾಳೆ. ಈಗ ಒಂದು ವೇಳೆ ಉದಾಹರಣೆಗೆ ನಾನೇ ಹೊಣೆ ಅಂತ ನಾನು ಹೇಳ್ತೇನೆ ಅಂತ ಅಂದ್ಕೊಳ್ಳಿ, ಏನು ಉಪಯೋಗ ಆಯಿತು? ಈಗ ಇಲ್ಲಿ ನನ್ನ ಎದುರು ಕೂತ್ಕೊಂಡಿರುವ ಎಲ್ಲ ಮಕ್ಕಳು ಬದುಕಿರುವವರೆಗೂ ನಾನು ಬದುಕಿರುವುದಿಲ್ಲ. ತಂದೆ ತಾಯಿಯ ಪರಿಸ್ಥಿತಿಯೂ ಇಷ್ಟೇ. ಅಂದರೆ ಹೊಣೆ ಕೊನೆಗೂ ಕೂಡ ವಿದ್ಯಾರ್ಥಿಯೇ ಹೊತ್ತುಕೊಳ್ಳಬೇಕಾಗ್ತದೆ.
ಬೇರೆ ಯಾರೂ ಹೊತ್ಕೊಳ್ಳಿಕ್ಕಾಗುವುದಿಲ್ಲ. ಇದು ಸತ್ಯ. ನಾವು ನಿಜವಾಗಿ ಜೀವನದಲ್ಲಿ ಯಶಸ್ವಿ ಪಡೆಯುವುದು ಯಾವಾಗ ಅಂತಂದರೆ, ಸತ್ಯವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಸ್ಪಂದಿಸುವ ಶಕ್ತಿಯನ್ನು ಬೆಳೆಸಿಕೊಂಡಾಗ. ಸತ್ಯವನ್ನು ಸತ್ಯವಾಗಿಯೇ ಅರ್ಥ ಮಾಡಿಕೊಳ್ಬೇಕು. ನಾವು ತುಂಬ ಚಂದದ ಕಥೆಗಳನ್ನು ಹೇಳಿ ಪರ್ಸನ್ಯಾಲಿಟಿ ಡೆವಲಪ್ಮೆಂಟ್ ಮಾಡಲಿಕ್ಕಾಗೋದಿಲ್ಲ. ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕವೇ ಪರ್ಸನ್ಯಾಲಿಟಿ ಡೆವಲಪ್ಮೆಂಟನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದು ಅಂತ ಹೇಳೋದು. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇದು ಸತ್ಯ ಇದೆ. ಸರಿ, ಹಾಗಿದ್ದರೆ ಈಗ ನೆಕ್ಸ್ಟ್ ಪ್ರಶ್ನೆಗೆ ಬರುವ. ಮಕ್ಕಳೆಲ್ಲ ಚೆನ್ನಾಗಿ ಓದಿದ್ರು, ಆದರೆ ಪರೀಕ್ಷೆ ಇಲ್ಲ, ಒಟ್ಟು ತಾಪತ್ರಯ ಆಗಿದೆ. ಇದು ಸನ್ನಿವೇಶ. ಅದು ಮಕ್ಕಳ ಕಡೆಯಿಂದಲೂ ಪೇರೆಂಟ್ಸ್ ಕಡೆಯಿಂದಲೂ ಇರುವಂಥ ಸನ್ನಿವೇಶ. ಈಗ ಪರೀಕ್ಷೆ ಇಲ್ಲದೆ ಆಗಿದೆ, ಆದ ಕಾರಣ ಸಮಸ್ಯೆ ಆಗಿದೆ ಅನ್ನುವಂಥ. ಪರೀಕ್ಷೆಯೊಂದು ನಡೆಯಬೇಕಿತ್ತು, ನಡೆಯಬೇಕು ಅನ್ನೋದು ನನ್ನ ಅಪೇಕ್ಷೆಯೂ ಕೂಡ ಹೌದು. ಯಾಕೆಂದರೆ ನನ್ನ ಮನೆಯಲ್ಲೇ ಆ ಸಮಸ್ಯೆ ನನಗೆ ಗೊತ್ತಾಗ್ತಾ ಉಂಟು. ಅದಲ್ಲದಿದ್ದರೂ ಕೂಡ ಪರೀಕ್ಷೆ ನಡೆಯಬೇಕು. ಯಾಕೆಂತಂದರೆ ಕಲಿಕೆಯ ಒಂದು ಮಜಲನ್ನು ದಾಟಿದೆ ಅನ್ನುವುದರ ಅಧಿಕೃತ ದಾಖಲೆ ಪರೀಕ್ಷೆ ನಡೆಯಬೇಕು ಅನ್ನೋದಕ್ಕೆ ಒಲವು ಇದೆ. ಆದರೆ ನಡೆಸಲಿಕ್ಕೆ ಸಾಧ್ಯವಾಗದ ಸನ್ನಿವೇಶವಿದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಬೇಕು. ಪರೀಕ್ಷೆ ನಡೆಸಲು ಸಾಧ್ಯವಾಗದೇ ಇರುವಂಥ ಸನ್ನಿವೇಶದಲ್ಲಿ ನೀವು ಒಂದು ಪ್ರಶ್ನೆಯನ್ನು ಎತ್ತಿಕೊಳ್ಬೇಕು. ಕಲಿಕೆ ಅಂದರೆ ಏನು? ಕಲಿಕೆ ಅಂದರೆ ಏನು ಅನ್ನೋದಕ್ಕೆ ನಾವು ಕಂಡುಕೊಂಡಿರೋ ಉತ್ತರ ಏನು ಅಂತಂದರೆ, ವರ್ಷವಿಡೀ ಓದುವುದು. ಅದನ್ನು ದಿವಂಗತ ಕೃಷ್ಣಶಾಸ್ತ್ರಿಯವರು ಭಾಳ ಚಂದ ಮಾಡಿ ಹೇಳ್ತಾ ಇದ್ದರು. ಇಡೀ ವರ್ಷ ಮುಕ್ಕುವುದು, ಮುಕ್ಕಿದ್ದನ್ನು 3 ಗಂಟೆಯಲ್ಲಿ ಕಕ್ಕುವುದು, ಹಾಗೆ ಕಕ್ಕಿದ್ದರಿಂದ ಮೌಲ್ಯಮಾಪಕರು ಹೋಗಿ ಹೆಕ್ಕುವುದು ಅಂತ. ಈ 3 ಕಾನ್ಸೆಪ್ಟಲ್ಲಿ ಅವರು ಹೇಳ್ತಾ ಇದ್ದರು. ಇದು ವರ್ಷವಿಡೀ ಅಭ್ಯಾಸ ಮಾಡಿ 3 ಗಂಟೆಯ ಪರೀಕ್ಷೆಯಲ್ಲಿ ಬರೆದು ಪಡೆದ ಅಂಕಗಳೇ ಕಲಿಕೆ ಅಂತ ನಾವು ಭಾವಿಸಿಕೊಂಡಿದ್ದೆವು. ಈ ಭಾವನೆಯಲ್ಲೇ ತಪ್ಪು ಇದೆ. ಇಲ್ಲಿ ತುಂಬ ಜನ ಶಿಕ್ಷಕರು ಇರ್ಬೋದು. ಶಿಕ್ಷಕರಿಲ್ಲ ಇದ್ದರೆ ಎಲ್ಲ ಮಕ್ಕಳಿಗೂ ಶಿಕ್ಷಕರಿದ್ದಾರೆ, ಅವರಾದರೂ ಅದನ್ನು ಹೇಳಬೇಕು. ಪೇರೆಂಟ್ಸಿಗೆ ಮತ್ತು ಮಕ್ಕಳಿಗೆ ಗೊತ್ತಿಲ್ಲದೇ ಇರ್ಬೋದು. ಆದರೆ B.Ed ಮಾಡುವಾಗ ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋದನ್ನು ಒಂದು ಅಭ್ಯಾಸ ಮಾಡಲಿಕ್ಕಿದೆ. ಈ ಶೈಕ್ಷಣಿಕ ಮನೋವಿಜ್ಞಾನವನ್ನು ಅಭ್ಯಾಸ ಮಾಡುವಾಗ ವಾಟ್ ಈಸ್ ಲರ್ನಿಂಗ್ ಅಂತ ಬರ್ತದೆ. ಕಲಿಕೆ ಅಂದರೆ ಏನು ಅನ್ನುವಂಥದ್ದು. ಕಲಿಕೆ, ಅದಕ್ಕೆ ಒಂದು ವ್ಯಾಖ್ಯಾನ ಏನು, ಅದರ ವಿವರಣೆ ಏನು ಅಂತಂದರೆ, ಯಾವುದೇ ಸನ್ನಿವೇಶ ಬಂದರೂ ಆ ಸನ್ನಿವೇಶದ ಅವಶ್ಯಕತೆಗಳಿಗೆ ಅನುಗುಣವಾಗಿ ತನ್ನನ್ನು ತಾನು ಸಿದ್ಧಪಡಿಸಿಕೊಂಡು ಅಲ್ಲಿಗೆ ಸೂಕ್ತವಾಗುವ ರೀತಿಯಲ್ಲಿ ವರ್ತನೆಯನ್ನು ತೋರಿಸಿ ತನ್ನನ್ನು ತಾನು ಯಶಸ್ವಿಗೊಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸುವುದೇ ಕಲಿಕೆ. ಅಂದರೆ ಯಾವುದೇ ಸನ್ನಿವೇಶದಲ್ಲಿ ನಾನು ಯಶಸ್ವಿಯಾಗಲಿಕ್ಕೆ ಏನು ಮಾಡಬೇಕು ಅನ್ನುವುದನ್ನು ಯೋಚನೆ ಮಾಡಿ ಅದಕ್ಕೆ ತಕ್ಕ ಹಾಗೆ ವರ್ತನೆಯನ್ನು ರೂಪಿಸಿಕೊಂಡು ಯಶಸ್ಸನ್ನು ಸಾಧಿಸುವುದು ಕಲಿಕೆ. ಇದು ಶಿಕ್ಷಕರಿಗಂತೂ ಗೊತ್ತಿದ್ದೇ ಇದೆ. ಹಾಗಾದರೆ ಯಾಕೆ ಟೆನ್ಷನ್ ಮಾಡ್ತೀರಿ? ಈಗ ನಿಮ್ಮ ಮುಂದೆ ಒಂದು ಸನ್ನಿವೇಶ ಬಂದಿದೆ. ಈ ಸನ್ನಿವೇಶವನ್ನು ಹೇಗೆ ಎದುರಿಸಬೇಕು ಅನ್ನುವಂಥ ಸಾಮರ್ಥ್ಯ ನಿಮ್ಮಲ್ಲಿ ಬಂದಿದೆ ಅಂತೇಳಿ ಆದರೆ ನೀವು ಖಂಡಿತವಾಗಿಯೂ ಈಗ ಟೆನ್ಷನ್ ಮಾಡೋದಿಲ್ಲ. ಟೆನ್ಷನ್ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಆದರೆ ಟೆನ್ಷನ್ ಇದೆ. ಯಾಕೆ ಟೆನ್ಷನ್ ಇದೆ ಅಂತಂದರೆ, ಕಲಿಕೆ ಅಂದರೆ ಪರೀಕ್ಷೆಯಲ್ಲಿ ಬರುವ ಅಂಕಗಳು ಎಂದುಕೊಂಡಿರುವುದರಿಂದಾಗಿ ಟೆನ್ಷನ್ ಇದೆ. ಹಾಗಾದರೆ ಅಂಕಗಳಲ್ಲವೇ ಅಂತ ನೀವು ಕೇಳಿದರೆ, ಅಂಕಗಳು ಅದರ ಒಂದು ಮಾನದಂಡ, ಅದರ ಬಗ್ಗೆ ಆಮೇಲೆ ಹೇಳ್ತೇನೆ. ಆದರೆ ನಿಜವಾದ ಕಲಿಕೆ ನಡೆದಿದ್ದರೆ ಅಷ್ಟೊಂದು ಟೆನ್ಷನ್ ಆಗಬೇಕಾದ ಅವಶ್ಯಕತೆ ಇಲ್ಲ. ಒಂದು ಸನ್ನಿವೇಶ ಬದಲಾಗಿದೆ, ಆ ಸನ್ನಿವೇಶಕ್ಕೆ ಸೂಕ್ತವಾಗುವ ಹಾಗೆ ನಾವು ಏನು ಮಾಡ್ಬೋದು ಅನ್ನೋ ಪ್ಲ್ಯಾನನ್ನು ರೂಪಿಸ್ಕೊಳ್ಬೇಕಾಗಿತ್ತು. ಪ್ಲ್ಯಾನ್ ಈಸ್ ಇಂಪಾರ್ಟೆಂಟ್, ನಾಟ್ ಟೆನ್ಷನ್. ಟೆನ್ಷನ್ನಿಂದ ಏನನ್ನೂ ಸಾಧಿಸಲಿಕ್ಕಾಗೋದಿಲ್ಲ. ಆದರೆ ಪ್ಲ್ಯಾನ್, ಯೋಜನೆ ಇದ್ದಾಗ ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ನಾವು ಬುದ್ಧಿಯಿಂದ ಯೋಚನೆ ಮಾಡಬೇಕು, ಆವೇಶದಿಂದ ಯೋಚನೆ ಮಾಡುವಂಥದ್ದು ಅಲ್ಲ. ಹಾಗಾದರೆ ಈಗ ಪರೀಕ್ಷೆಯ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಯಾಕೆ ಅಂತೇಳಿದರೆ 2 ಕಾರಣಗಳಿಗಾಗಿ. ಎರಡು ಕಾರಣ ಬಹಳ ಮುಖ್ಯವಾದದ್ದು. ಒಂದು ಏನು ಅಂತಂದರೆ, ಯಾವನೇ ವಿದ್ಯಾರ್ಥಿ ಇರಲಿ, ವಿದ್ಯಾರ್ಥಿನಿ ಇರಲಿ,
ಕೊನೆಯ ಪರೀಕ್ಷೆಯನ್ನು ಮುಗಿಸಿ ಬಂದ ದಿವಸ ಅವರ ನಡವಳಿಕೆಯನ್ನು ಅವರೇ ನೋಡಿಕೊಳ್ಳಿ. ಗೊತ್ತಾಗ್ತದೆ ಹೇಗೆ ಅಂತಂದರೆ, ಕೊನೆಯ ಪರೀಕ್ಷೆ ಮುಗಿದ ದಿವಸ ಅವರು ಬಂದು ಆ ಪುಸ್ತಕ ಬ್ಯಾಗನ್ನು ಎತ್ತಿ ಬಿಸಾಕಿ ಓಫ್ ಅಂತೇಳಿ ಮಾಡುವ ಒಂದು ಸ್ಟೈಲ್ ಇದೆ ಅಲ್ಲ, ಯಬ್ಬ ಒಮ್ಮೆ ಮುಗೀತು ಕಾಟ ಅಂತೇಳುವ ಅರ್ಥದಲ್ಲಿ ಇರ್ತದೆ. ಹೌದಾ ಅಲ್ಲ? ಒಮ್ಮೆ ಮುಗೀತು ಅಂತ ಅಂದರೆ ಎಲ್ಲ ಲೋಡ್ ಆದದ್ದನ್ನು, ವರ್ಷವಿಡೀ ತಲೆಗೆ ಆದ ಲೋಡನ್ನು ಅನ್ಲೋಡ್ ಮಾಡಿ ಕ್ಲೀನ್ ಆಗುವಂಥ ಒಂದು ವ್ಯವಸ್ಥೆ ಅಂತ ಅಂದ್ಕೊಂಡಿದ್ದಾರೆ. ಅಂದರೆ ಆಮೇಲೆ ಮನಸ್ಸಿನಲ್ಲಿ ಎಂಥದೂ ಉಳಿಬಾರ್ದು, ಎಲ್ಲ ಸ್ವಚ್ಛ ಆಗಬೇಕು, ಪೂರ್ತಿ ಕ್ಲೀನ್ ಆಗಬೇಕು. ಅವನಿಗೆ ಮುಗೀತಲ್ಲಿಗೆ ಮತ್ತೆ ಮುಂದಿನ ವರ್ಷ. ಆಯಿತಾ? ಇದು ಒಂದು ಕಾರಣ. ಆ ನಿರಾಳತೆಯನ್ನು ತಂದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಮಕ್ಕಳಿಗೆ ಆಗುವಂಥ ಟೆನ್ಷನ್ನ ಒಂದು ಕಾರಣ. ಇನ್ನೊಂದು ಕಾರಣ ಸಹಜವಾದದ್ದು, ಲರ್ನಿಂಗು ಮತ್ತು ಅದರಲ್ಲಿ ಬರುವಂಥ ಅಂಕಗಳು, ಅದು ಒಳ್ಳೆಯ ಅಂಕಗಳನ್ನು ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಅದು ಒಂದು ಗೌರವದ, ಸಾಮಾಜಿಕ ಗೌರವವನ್ನು ಪಡೆಯುವ ಮತ್ತು ತನ್ನ ಶಕ್ತಿಯನ್ನು ಊರಿನವರ ಎದುರಿಗೋ ತಂದೆ ತಾಯಿಯ ಎದುರಿಗೋ ತೋರಿಸುವ ಒಂದು ಅವಕಾಶ. ಹೌದು, ಆ ಅವಕಾಶ ತಪ್ಪಿ ಹೋಗಿದೆ ಅನ್ನುವ ಕಾರಣಕ್ಕಾಗಿ ಇನ್ನೊಂದು ಟೆನ್ಷನ್. ಆಯಿತಾ? ಆದರೆ ಇಲ್ಲಿ ಮೊದಲನೇ ಕಾರಣಕ್ಕೆ ಮೊದಲು ಉತ್ತರ ಕೊಡ್ತೇನೆ, ಆಮೇಲೆ ಎರಡನೇದಕ್ಕೂ. ಮೊದಲನೇದು ಏನು ಅಂತಂದರೆ, ಒಮ್ಮೆ ಮುಗೀತಲ್ಲ ಅತ್ಲಾಗಿ ರಗಳೆ ಮುಗೀತು, ಕಾಟ ಮುಗೀತು, ಇನ್ನು ನಿರಾಳ ಅಂತೇಳೋ ಮನೋಭಾವನೆ. ದಟ್ ಈಸ್ ನಾಟ್ ದ ಲರ್ನಿಂಗ್. ಅದನ್ನು ಕಲಿಕೆ ಅಂತ ಹೇಳೋದಿಲ್ಲ. ಅದು ಏನಾಗಿರ್ತದೆ ಅಂತಂದರೆ, ಪರೀಕ್ಷೆಗಾಗಿ ನೀವು ಮಾಡಿದ ಪ್ರಶ್ನೋತ್ತರಗಳ ಅಭ್ಯಾಸ ಮಾತ್ರ ಆಗಿರ್ತದೆ. ಪರೀಕ್ಷೆಯಲ್ಲಿ ಬರೆದು ಮುಗಿಸಿದ ತಕ್ಷಣ ಆ ಪ್ರಶ್ನೋತ್ತರಗಳು ಮುಗಿದು ಹೊರಟೋಯ್ತು, ಮತ್ತು ನಿಮ್ಮ ತಲೆ ಖಾಲಿ, ಏನು ಬೇಕಾಗಿಲ್ಲ ಅಂತ. ನೋ, ಅದಲ್ಲ. ಲರ್ನಿಂಗ್ ಅಂತಂದರೆ ಲರ್ನಿಂಗಿಗೆ ಒಂದು ಅವಶ್ಯಕತೆ ಇದೆ. ಅದು ಏನು ಅವಶ್ಯಕತೆ ಅಂದರೆ, ನಾವು ಕಲಿತ ವಿಷಯಗಳನ್ನು ಬಹುಮಟ್ಟಿಗೆ ಅದು ಜೀವನದಲ್ಲಿ ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಉಳಿದುಕೊಳ್ಳುವಂಥದ್ದು ಕಲಿಕೆ. ನೀವು ವರ್ಷವಿಡೀ ನಿಜವಾಗಿಯೂ ಅಭ್ಯಾಸವನ್ನು ಮಾಡಿದ್ದೀರಿ ಅಂತಂದರೆ ಆವಾಗ ಆ ಲರ್ನಿಂಗು ಮುಂದಿನ ವರ್ಷಕ್ಕೂ ಬರಬೇಕು. ಈಗ ಉದಾಹರಣೆಗೆ, ನಿಮ್ಮಲ್ಲಿಗ 10ನೇ ಕ್ಲಾಸ್ನವರು ಇರ್ಬೋದು, ಸೆಕೆಂಡ್ PUC ಅವರು ಇರ್ಬೋದು. ಈಗ ನೀವು ಲೆಕ್ಕ ಮಾಡ್ತೀರಿ ಅಂತ ಅಂದ್ಕೊಳ್ಳಿ. 2 + 2 4 ಉತ್ತರ. ಈ 2 + 2 ಅನ್ನೋದನ್ನು ಅಂದರೆ 4 ಅನ್ನೋದನ್ನು ಕಲ್ತದ್ದು ಯಾವಾಗ? 2ನೇ ಕ್ಲಾಸಲ್ಲೋ 3ನೇ ಕ್ಲಾಸಲ್ಲೋ 4ನೇ ಕ್ಲಾಸಲ್ಲೋ ಕಲ್ತಿದ್ದೀರಿ. ಅದು ಇವತ್ತೇನೋ ಫಸ್ಟ್ PUCಯಲ್ಲಿ ಕಲಿತ ವಿಷಯ ಅಲ್ಲ ಅದು. ಆದರೆ ಅದು ಫಸ್ಟ್ PUCವರೆಗೂ ನಿಮ್ಮ ಜೊತೆಯಲ್ಲಿ ಬಂದಿದೆ, ಜೀವನ ಪೂರ್ತಿ ನಿಮ್ಮ ಜೊತೆಯಲ್ಲಿ ಇರ್ತದೆ. ಅದೇ ರೀತಿಯಲ್ಲಿ ನೀವು ಈಗ ಏನನ್ನು ಅಭ್ಯಾಸ ಮಾಡಿಕೊಂಡಿದ್ದೀರೋ ಹಾಗೆ ಅಭ್ಯಾಸ ಮಾಡಿದ ಎಲ್ಲ ವಿಷಯಗಳು ಕೂಡ ಬಹುಮಟ್ಟಿಗೆ ಜೀವನದ ಬಹುತೇಕ ಕಾಲದವರೆಗೆ ನಿಮ್ಮ ಜೊತೆಯಲ್ಲಿ ಇರಬೇಕು. ಹಾಗಾದರೆ ಅದು ಲರ್ನಿಂಗ್. ಅದಕ್ಕಾಗಿ ನೀವು ಓದಬೇಕು. ಅದು ತಲೆಯಲ್ಲಿ ಲೋಡ್ ಆಯಿತು, ಅದನ್ನು ಅನ್ಲೋಡ್ ಮಾಡಿ ಖಾಲಿ ಗಾಡಿ ಮಾಡಿಕೊಂಡು ಹೋಗುವ ಅಂತೇಳಿ ಹೇಳೋ ಪರಿಸ್ಥಿತಿ ಅಲ್ಲ. ನಮ್ಮ ತಲೆಯಲ್ಲಿ ಉಳ್ಕೊಳ್ಬೇಕು. ಅದು ಉಳಿಸಿಕೊಂಡಾಗ ಮಾತ್ರ ಲರ್ನಿಂಗ್ ಆಗಿರ್ತದೆ ಅಂತೇಳುವಂಥದ್ದು. ಆದರೆ ಆ ರೀತಿಯಲ್ಲಿ ಲರ್ನಿಂಗ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಕಡಿಮೆ. ಯಾಕೆಂದರೆ ಶಿಕ್ಷಕರು ಆ ಬಗ್ಗೆ ಹೆಚ್ಚು ಗಮನ ಹರಿಸುವುದಿಲ್ಲ, ಪೇರೆಂಟ್ಸು ಆ ಬಗ್ಗೆ ಹೆಚ್ಚು ಗಮನ ಹರಿಸುವುದಿಲ್ಲ. ಇದು ನೋಡಿ, ನನ್ನಂಥವನು ಅಥವಾ ಕೆಲವು ಶಿಕ್ಷಣ ತಜ್ಞರು ಬಹಳ ಹಿಂದಿನಿಂದಲೂ ಇದನ್ನು ಹೇಳ್ತಾ ಇದ್ದೆವು. ಲರ್ನಿಂಗ್ ಅಂತಂದರೆ ಜ್ಞಾನವನ್ನು ಸೃಷ್ಟಿ ಮಾಡಿಕೊಳ್ಳುವುದು, ನಮ್ಮ ಇದು ಜೀವನಕ್ಕೆ ಬಳಸಿಕೊಳ್ಳುವುದು. ಆದರೆ ಆವಾಗಲೇ ಶಿಕ್ಷಣ ತಜ್ಞರಿಗೆಲ್ಲ ಬುದ್ಧಿ ಇಲ್ಲ, ಅವರ ಮಕ್ಕಳಿಗೆ ಮಾರ್ಕ್ ಬರಬೇಡ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ಆದರೆ ಈಗ ಅರ್ಥ ಆಗ್ತಾ ಉಂಟು, ಕಲಿಕೆ ಅಂದರೆ ಎಕ್ಸಾಮಲ್ಲಿ ಬರುವ ಮಾರ್ಕ್ ಅಲ್ಲ ಅಂತ ತಜ್ಞರು ಯಾಕೆ ಹೇಳ್ತಾ ಇದ್ರು ಅನ್ನೋದು ಕೆಲವರಿಗಾದರೂ ಈಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮಕ್ಕಳ ಮೇಲೆ ಕಾಳಜಿ ಇಲ್ಲದೆ ಹೇಳುವಂಥದ್ದಲ್ಲ ಅದು. ಹಾಗಾದರೆ ಈ ಸನ್ನಿವೇಶದಿಂದಾಗಿ ನಷ್ಟ ಆಗಲಿಲ್ವೇ ಅನ್ನೋ ಪ್ರಶ್ನೆಯನ್ನು ನೀವು ಕೇಳಬಹುದು. ಯಾವ ನಷ್ಟವೂ ಆಗಲಿಲ್ಲ. ಫಸ್ಟ್ ಆಫ್ ಆಲ್ ಆ ಧೈರ್ಯವನ್ನು ತಂದುಕೊಳ್ಳಿ. ಯಾವ ನಷ್ಟವೂ ಆಗಲಿಲ್ಲ. ನೀವು ನಿಜವಾಗಿಯೂ ಅಭ್ಯಾಸ ಮಾಡಿದ್ದ ಹೌದು ಅಂತಾದರೆ ಯಾವ ನಷ್ಟವೂ ಆಗಲಿಲ್ಲ. ನಿಮಗೆ ಒಂದು ಉದಾಹರಣೆಯನ್ನು ಹೇಳ್ತೇನೆ. ನಾನು PUCಯಲ್ಲಿ ರ್ಯಾಂಕ್ ಹೋಲ್ಡರ್, ಸ್ಟೇಟ್ ಲೆವೆಲ್ ರ್ಯಾಂಕ್ ಹೋಲ್ಡರ್. ಡಿಗ್ರಿಯಲ್ಲಿ ನನಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪೇಪರಲ್ಲಿ 28 ಮಾರ್ಕು ಬಂತು. ಮೌಲ್ಯಮಾಪನದ ಮಿಸ್ಟೇಕು ಅದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಮತ್ತು ಪೇಪರ್ ನೋಡಿದ್ದೇನೆ ನಾನು, ಆ ವಿಷಯ ಬೇಕು.
ಹಾಗಾದರೆ ಇದು ಅನ್ಯಾಯ ಅಲ್ವೇ ಅಂತ ನೀವು ಕೇಳಿದರೆ ಅನ್ಯಾಯ ಹೌದು. ಆದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪೇಪರಲ್ಲಿ ನಾನು ಓದಿದಂಥ ಜ್ಞಾನವನ್ನು ನನ್ನಿಂದ ಕಿತ್ತುಕೊಳ್ಳುವುದಕ್ಕೆ ಯಾವ ಮೌಲ್ಯಮಾಪಕರಿಗೂ ಸಾಧ್ಯವಾಗಲಿಲ್ಲ. ಮತ್ತು ಇವತ್ತು ನಾನು ಸಕ್ಸಸ್ ಆಗುವುದನ್ನು ತಡೆಯುವುದಕ್ಕೆ 28 ಮಾರ್ಕಿಗೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಜ್ಞಾನ ನಮ್ಮನ್ನು ಸಾರ್ವಕಾಲಿಕವಾಗಿ ಯಶಸ್ಸಿನ ಕಡೆಗೆ ಕೊಂಡೊಯ್ಯುವುದು ಜ್ಞಾನವೇ. ನಾನು IAS ಎಕ್ಸಾಮ್ ಬರೆದಿದ್ದೆ. IAS ಎಕ್ಸಾಮಲ್ಲಿ ನಾನು ಸಿಲೆಕ್ಷನ್ ಆಗಲಿಲ್ಲ. ಆಗಿದ್ದರೆ DC ಆಗ್ಬೋದಿತ್ತು, ಆಗಲಿಲ್ಲ. ಹಾಗಾದರೆ IASಗೆ ಬೇಕಾಗಿ ಅಷ್ಟೆಲ್ಲ ನಾನು ಓದಿದ್ದು ನಷ್ಟವಾಯಿತೇ ಅಂತ ಕೇಳಿದರೆ ನಷ್ಟ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ಒಬ್ಬ ಲೇಖಕನಾಗಿ ನಾನು ಬೇರೆ ಲೇಖಕರಿಗಿಂತ ಭಿನ್ನವಾಗಿ ಬರಿತೇನೆ. ಭಿನ್ನವಾಗಿ ಯಾಕೆ ಬರಿತೇನೆ ಅಂದರೆ ಆ ನಾಲೆಜ್ ಮಾತ್ರ ಅಲ್ಲ, ಆ ಒಂದು ವಿಚಾರವನ್ನು ಹೇಗೆ ಪಕ್ಕಾ ಪ್ರೆಸೆಂಟೇಷನ್ ಮಾಡಬೇಕು ಅನ್ನುವಂಥದ್ದು ನಾನು IASಗೆ ಓದಿದ್ರಿಂದಾಗಿ ನನಗೆ ಬಂದಂಥ ನಾಲೆಜು ನನ್ನ ಯಶಸ್ಸಿನಲ್ಲಿ ಅದು ಕೂಡ ಪಾಲುದಾರವಾಗಿರ್ತದೆ. ಆದರೆ ಅದು ಮಾರ್ಕಾಗಿ ನಿಮ್ಮ ಮುಂದೆ ತೋರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಷ್ಟೇ. ಅದರ ಹೊರತಾಗಿ ನಾವು ಯಾವ ಕಾರಣಕ್ಕಾಗಿಯೂ ಇದರಿಂದ ನಮಗೆ ನಷ್ಟವಾಗಿದೆ ಎಂದು ಭಾವಿಸಬೇಕಾದಂಥ ಅಗತ್ಯ ಇಲ್ಲ. ಹಾಗಾದರೆ ನಮ್ಮ ಯಶಸ್ಸು ಮತ್ತು ಸೋಲನ್ನು ನಿರ್ಧರಿಸುವ ಅಂಶ ಯಾವುದು? ಇದು ವೆರಿ ಇಂಪಾರ್ಟೆಂಟ್ ವಿಚಾರ. ನಾನು ನಿಮಗೊಂದು ಸಣ್ಣ ಕತೆ ಹೇಳ್ತೇನೆ. ಒಂದು ಊರಿಗೆ ಒಂದು ಶೂ ಕಂಪೆನಿ ಬಂತಂತೆ. ಶೂ ಕಂಪೆನಿಯವರು ಬಂದು ಉತ್ಪಾದನೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಶೂ ಕಂಪೆನಿಯ MD ಏನು ಮಾಡಿದರು, PROನನ್ನು ಕರೆದ್ರಂತೆ. PROನನ್ನು ಕರೆದು ನೀನು ಹೋಗಿ ಇಲ್ಲಿ ಸರ್ವೆ ಮಾಡ್ಕೊಂಡು ಬಾ, ಇಲ್ಲಿ ನಮ್ಮ ಕಂಪೆನಿಯ ಅಪಾರ್ಚುನಿಟಿ ಹೇಗಿದೆ ಅಂತ ಸರ್ವೆ ಮಾಡ್ಕೊಂಡು ಬಾ ಅಂತ ಹೇಳಿದ್ರಂತೆ. ಹಾಗೆ ಅವರು ಹೋದರು, PRO ಹೋದರು, ಅಲ್ಲಿ ಸರ್ವೆ ಮಾಡ್ಕೊಂಡು ಬಂದು ಹೇಳಿದ್ರಂತೆ, ಬಾಸ್ ಏನೂ ಪ್ರಯೋಜನ ಇಲ್ಲ, ನಾವು ಕಂಪೆನಿಯಲ್ಲಿ ಮಾಡದೇ ಇರುವುದೇ ಬೆಟರು ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದರು. ಯಾಕೆ ಅಂತಂದರೆ ಇಲ್ಲಿ ಯಾರೂ ಶೂ ಹಾಕುವುದೇ ಇಲ್ಲ, ನಮಗೆ 0% ಅಪಾರ್ಚುನಿಟಿ, ಅವಕಾಶವೇ ಇಲ್ಲ ಅಂತ ಹೇಳಿದಂತೆ. ಆವಾಗ MD ಬಹಳ ಖುಷಿಯಾಗಿ ಹೇಳಿದ್ರಂತೆ, ಎಂಥ ಒಳ್ಳೆಯ ಸುದ್ದಿಯನ್ನು ಹೇಳಿದ್ದಿ ಮಾರಾಯ, ಯಾರೂ ಶೂ ಹಾಕುವುದಿಲ್ಲ ಅಂದರೆ ನಮಗೆ 100% ಅಪಾರ್ಚುನಿಟಿ ಇದೆ ಅಂತ ಆಯಿತು, ನಾವು ಎಲ್ರಿಗೂ ಶೂ ಹಾಕ್ಸಿಬಿಡೋಣ ಅಂತೇಳಿ. ಅಂದರೆ ವಿಷಯ ಒಂದೇ, ಆದರೆ ಒಂದೇ ವಿಷಯವನ್ನು ಹೇಳುವ ಅಥವಾ ಗ್ರಹಿಸುವ ರೀತಿ ಬೇರೆ ಬೇರೆಯಾಗಿತ್ತು ಅನ್ನುವಂಥದ್ದು. ಗ್ರಹಿಸುವ ರೀತಿ ಬೇರೆ ಬೇರೆ ಆಗಿದ್ದದ್ರಿಂದಾಗಿ ಅದು ಅವನನ್ನು ಸಕ್ಸಸ್ ಮಾಡ್ತದೆ. ಒಂದು ಪ್ರಶ್ನೆ ಬಂತು, ಅದನ್ನು ಹಾಕ್ಕೊಂಡಷ್ಟೆ. ನಾವು ಸನ್ನಿವೇಶವನ್ನು ಯಾವ ರೀತಿ ಸ್ವೀಕರಿಸಬೇಕು ಅನ್ನುವುದನ್ನು ನಾವು ಯೋಚಿಸಬೇಕು. ನಮ್ಮ ವ್ಯಕ್ತಿತ್ವವನ್ನು ವಿಕಾಸಗೊಳಿಸುವಂಥದ್ದು, ಯಶಸ್ಸಿಗೆ ತಗೊಂಡು ಹೋಗುವಂಥದ್ದು ನಾವು ಯೋಚನೆ ಮಾಡುವ ಕ್ರಮ ಮಾತ್ರ. ಹೇಗೆ ನಾವು ಯೋಚಿಸ್ತೇವೆ ಹಾಗೆ ನಾವು ಆಗ್ತೇವೆ. ಈಗ ಇನ್ನೊಂದು ಉದಾಹರಣೆ ಕೊಡ್ತೇನೆ. ನಿಮ್ಮ ಕಾಲೇಜಲ್ಲಿ ಎಲ್ಲಿಯೋ ಒಂದು ಕ್ಲೀನ್ ಮಾಡುವಂಥ ಕೆಲಸ ಇತ್ತು ಅಂತ ಅಂದ್ಕೊಳ್ಳಿ, ನೀವು ಅದನ್ನು ಮಾಡ್ತೀರಿ. ಮಾಡಿ ಆದ ಮೇಲೆ ಶುರುವಾಯಿತು ಏನಂದರೆ, ಇಲ್ಲಿ ಕಾಲೇಜಲ್ಲಿ ಕ್ಲೀನ್ ಮಾಡಲಿಕ್ಕೆ ಅಟೆಂಡ್ರ್ ಇಲ್ವಾ, ಅವರಿಲ್ವಾ, ಇವರಿಲ್ವಾ, ನಾವೇ ಮಾಡಬೇಕಾ, ಪ್ರಿನ್ಸಿಪಾಲ್ರಿಗೆ ಬುದ್ಧಿ ಇಲ್ಲ, ಹಾಗೆ ಇಲ್ಲ, ಹೀಗೆ ಇಲ್ಲ ಅಂತೇಳಿ ಅಂತೇಳಿ ಅದನ್ನು ಕಂಪ್ಲೇಂಟ್ ಕ್ರಿಯೇಟ್ ಮಾಡ್ಬೋದು, ಗಲಾಟೆ ಮಾಡ್ಬೋದು, ಏನೋ ಎಲ್ಲ ಮಾಡ್ಬೋದು. ಇದು ಒಂದು ವಿಧಾನ. ಹೀಗೆ ಮಾಡಿದಾಗ ಏನಾಗ್ತದೆ, ಮುಂದೆ ಇನ್ನೊಂದು ಏನಾದರೂ ಕೆಲಸ ಬಂತು ಅಂತಾದರೆ ಆವಾಗ ಪ್ರಿನ್ಸಿಪಾಲ್ರೇ ಹೇಳ್ತಾರೆ, ಈಗ ಅವನ ಹತ್ರ ಒಂದು ಹೇಳೋದು ಬೇಡ, ಅವನು ಮತ್ತೆ ಗಲಾಟೆ ಎಲ್ಲ ಮಾಡಿಸ್ತಾನೆ, ರಗಳೆ ಬೇಡ ಅದು ಆಯಿತಾ, ಅವನು ಗಲಾಟೆ ಮಾಡಿಸ್ತಾನೆ ಅಂತ ರಗಳೆ ಬೇಡ ಅಂತ ಆಯಿತು. ಹೀಗೆ ಆದಾಗ ಏನಾಗ್ತದೆ, ಆಮೇಲೆ ಅವನು ಗಲಾಟೆ ಮಾಡಿಸ್ತಾನೆ ಅಂತ ಆಗಿ ಅವನು ಗಲಾಟೆಕೋರ ಅನ್ನುವಂಥ ವ್ಯಕ್ತಿತ್ವವೇ ಅವನಿಗೆ ಬಂದು ಬಿಡ್ತದೆ. ಅದರ ಬದಲಿಗೆ ಅದೇ ಸನ್ನಿವೇಶವನ್ನು ಈ ರೀತಿ ಯೋಚನೆ ಮಾಡಿದರೆ ಒಂದು ಹೊಸ ಕೆಲಸವನ್ನು ಕಲಿಯುವುದಕ್ಕೆ ಸಾಧ್ಯವಾಯಿತು ಅಂತ ಯೋಚನೆ ಮಾಡಿದರೆ ಆವಾಗ ಏನಾಗ್ತಿತ್ತು, ಆವಾಗ ಪ್ರಿನ್ಸಿಪಾಲ್ರ ದೃಷ್ಟಿಯಲ್ಲಿ ಗುಡ್ ಬಾಯ್, ಗುಡ್ ಗರ್ಲ್ ಅಂತ ಆಗ್ತಿತ್ತು. ಆವಾಗ ಇನ್ನೊಂದೇನಾದರೂ ಅವಕಾಶ ಇದ್ದಾಗ ಈಗ ಅವನಿಗೆ ಹೇಳು ಅಂತ ಹೇಳ್ತು. ಆವಾಗ ಇನ್ನೊಂದು ಹೊಸ ಕೆಲಸವನ್ನು ನೀವು ಕಲಿಯುವುದಕ್ಕೆ ಸಾಧ್ಯವಾಗ್ತಿತ್ತು. ಆವಾಗ ಅವ ಬಹಳ ಒಳ್ಳೆ ಹುಡುಗ, ತುಂಬ ಕೆಲಸ ಎಲ್ಲ ಮಾಡ್ತಾನೆ, ತುಂಬ ಕನ್ಸರ್ನ್ ಇದೆ ಅನ್ನುವಂಥ ಇಮೇಜ್ ಬರ್ತದೆ.
ಆವಾಗ ನಿಮ್ಮ ವ್ಯಕ್ತಿತ್ವ ಏನಾಗ್ತದೆ ಅಂತ ಇದ್ದರೆ ಅವ ತುಂಬ ಎಫಿಷಿಯೆಂಟು, ಒಳ್ಳೆಯವ ಅನ್ನುವಂಥ ವ್ಯಕ್ತಿತ್ವ ಬರ್ತದೆ. ಆವಾಗ ಜನ ನಿಮ್ಮ ಜೊತೆಯಲ್ಲಿ ಬರ್ತಾರೆ. ಅದು ಕೂಡ ನಿಮ್ಮ ಯಶಸ್ಸಿಗೆ ಕಾರಣವಾಗುವಂಥ ಒಂದು ಅಂಶವಾಗಿ ನಿಮಗೆ ಸಹಾಯವನ್ನು ಮಾಡ್ತದೆ. ಅಂದರೆ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಏನು? ನಾವು ಒಂದು ಸನ್ನಿವೇಶವನ್ನು ಯಾವ ರೀತಿ ಯೋಚಿಸುತ್ತೇವೆ ಎನ್ನುವಂಥದ್ದು ಮಾತ್ರವೇ ಅಲ್ಲಿ ಕಾರಣವೇ ಹೊರತು ಬೇರೆ ಯಾವ ಸನ್ನಿವೇಶ, ಬೇರೆ ಯಾವ ಸಂಗತಿಗಳು ಕೂಡ ಅಲ್ಲಿ ಕಾರಣ ಆಗಿರುವುದಿಲ್ಲ. ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ. ನಿನ್ನೆ ನನ್ನ ಸ್ನೇಹಿತರೊಬ್ಬರು ಹೇಳಿದರು, ಇಲ್ಲಿ ಬೆಳ್ತಂಗಡಿ ಹತ್ರ ಒಬ್ಬರು ಹಿರಿಯ ಗಾಂಧಿವಾದಿ ಇದ್ರಂತೆ. ಈಗ 5 ವರ್ಷಕ್ಕೆ ಹಿಂದೆ ತೀರಿಕೊಂಡ್ರು. ಅದು ಭಾರತ ಪಾಕಿಸ್ತಾನ ವಿಭಜನೆಯಾದ ಸಂದರ್ಭದಲ್ಲಿ ಅವರು ಗಾಂಧೀಜಿಯವರ ಜೊತೆಯಲ್ಲೇ ಇದ್ರಂತೆ. ಆವಾಗ ಡೆಲ್ಲಿಯಲ್ಲಿ ಪಾಕಿಸ್ತಾನದಿಂದ ಓಡಿಕೊಂಡು ಬಂದಂಥ ಜನಗಳಿಗೆಲ್ಲ ನಿರಾಶ್ರಿತರ ಶಿಬಿರ ಎಲ್ಲ ಇತ್ತು. ಆವಾಗ ಈಗಿನ ಹಾಗೆ ಟಾಯ್ಲೆಟ್ ಎಲ್ಲ ಇಲ್ಲ. ಅಲ್ಲಿ ಟಾಯ್ಲೆಟ್ ಇಲ್ಲದಿದ್ದಾಗ ಎಲ್ಲರೂ ಹೋಗಿ ಒಂದೇ ಕಡೆಯಲ್ಲಿ ಟಾಯ್ಲೆಟ್ ಮಾಡೋದು. ಆಮೇಲೆ ಏನು ಮಾಡೋದು, ಈ ಸ್ವಯಂ ಸೇವಕರಲ್ಲಿ ಪ್ರತಿ ದಿವಸಕ್ಕೆ ಒಬ್ಬ ಅವ ಅದನ್ನು ಹಾರೆಯಲ್ಲಿ ಎಲ್ಲ ಕೆತ್ತಿ ಅದನ್ನು ರಾಶಿ ಮಾಡಿ ತಗೊಂಡೋಗಿ ಎಲ್ಲಿಯಾದರೂ ಎಸೆದು ಬರೋದು. ಇದು ಪದ್ಧತಿ. ಈ ಊರಿನ ಗಾಂಧಿವಾದಿಗಳು ಅದನ್ನೆಲ್ಲ ಮಾಡ್ತಾಯಿದ್ರಂತೆ. ಅವರ ಬಗ್ಗೆ ಎಲ್ಲರಿಗೂ ಬಹಳ ಗೌರವ, ತುಂಬ ಗೌರವ ಇತ್ತು ಅವರ ಬಗ್ಗೆ. ಅವರು ಊರಿಗೆ ಬಂದರು. ಊರಿಗೆ ಬಂದಾದ ಮೇಲೆ ಅವರು ಹಾಗೆ ಬದುಕಿದ್ರು. ಅವರ ಮೇಲೆ ಯಾರಿಗೆ ಎಷ್ಟೇ ಗೌರವ ಇದ್ದರೂ ಕೂಡ ಅವರು ಅದನ್ನು ಎಲ್ಲಿಯೂ ಉಪಯೋಗಿಸುವುದಿಲ್ಲ ಮತ್ತು ಇನ್ಫ್ಲುಯೆನ್ಸ್ ಮಾಡುವುದಿಲ್ಲ. ಒಮ್ಮೆ ಮಹಾರಾಷ್ಟ್ರದಲ್ಲಿ ಈ ಊರಿನವರಿಗೆ ಏನೋ ಕೆಲಸ ಆಗಬೇಕಾಗಿತ್ತಂತೆ, ಮಹಾರಾಷ್ಟ್ರದ ಗೌರ್ಮೆಂಟ್. ಆವಾಗ ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗ್ಲಿಕ್ಕೆ ಹೊರಟರು. ಇವರು ಗಾಂಧಿವಾದಿಗಳು ಹೇಳಿದ್ರಂತೆ, ನನ್ನ ಹೆಸರನ್ನು ಬೇಕಾದರೆ ಹೇಳಿ, ಆದರೆ ನಾನು ಮಾಡಬೇಕು ಅಂತ ಹೇಳಿದ್ದೇನೆ ಅಂತ ಹೇಳಬಾರ್ದು ಅಂತ. ಸರಿ ಅಂತ ಇವರು ಹೋದರು. ಹೋಗಿ ಅಲ್ಲಿ ಮಂತ್ರಿಗಳನ್ನು ಕಂಡರು. ಮಂತ್ರಿಗಳನ್ನು ಕಂಡು ಮಂತ್ರಿಗಳ ಹತ್ರ ಹೇಳಿದರು, ಇಂಥವರ ಊರಿನಿಂದ ನಾವು ಬಂದದ್ದು ಅಂತ ಅಷ್ಟೇ ಹೇಳಿದ್ದೆವು. ಆಯಿತಾ? ಇವರ ಹೆಸರು ಕೇಳಿದ ತಕ್ಷಣವೇ, ಈ ಗಾಂಧಿವಾದಿಗಳ ಹೆಸರು ಕೇಳಿದ ತಕ್ಷಣವೇ ಮಂತ್ರಿಗಳೇ ಇವರಿಗೆ ಉಳ್ಕೊಳ್ಳೋ ವ್ಯವಸ್ಥೆ, ಊಟದ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಆದರೋಪಚಾರವನ್ನೆಲ್ಲ ಮಾಡಿಕೊಟ್ಟು ಅವರ ಕೆಲಸವನ್ನು ಮಾಡಿ ಕಳಿಸಿಕೊಟ್ರು. ಇದು ಹೇಗೆ ಸಾಧ್ಯವಾಯಿತು ಅಂದರೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡದ್ರಿಂದಾಗಿ. ಹಾಗೆ ರೂಪಿಸಿಕೊಂಡದ್ದು. ಈಗ ಪಾಕಿಸ್ತಾನದಿಂದ ಓಡಿಕೊಂಡು ಬಂದವರ ಮಲವನ್ನೆಲ್ಲ ನಾನು ತೆಗೆಯಬೇಕಾ, ನಾನಷ್ಟು ಸಣ್ಣ ಮನುಷ್ಯನಾ ಅಂತ ಯೋಚನೆ ಮಾಡಿದರೆ ಈ ರೀತಿಯ ಒಂದು ವ್ಯಕ್ತಿತ್ವ ಅನ್ನುವಂಥದ್ದು ಅವರಿಗೆ ಬರುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಅಂದರೆ ಸೇವೆ ಮಾಡುವುದು ನನ್ನ ಧರ್ಮ ಅಂತೇಳಿ ಯೋಚನೆ ಮಾಡಿದ್ರಿಂದಾಗಿ ಅವರಿಗೆ ಈ ರೀತಿಯ ವ್ಯಕ್ತಿತ್ವ ಬಂತು. ಆ ವ್ಯಕ್ತಿತ್ವ ಬಂದ ಕಾರಣ ಅದು ಯಶಸ್ವಿ ವ್ಯಕ್ತಿತ್ವವನ್ನು ರೂಪಿಸ್ತದೆ. ಅಂದರೆ ಪ್ರತಿಯೊಂದು ಸನ್ನಿವೇಶವನ್ನು ನಾವು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತೇವೆ ಅನ್ನುವ ಆಧಾರದಲ್ಲಿ ನಮ್ಮ ಯಶಸ್ಸು ನಿರ್ಧಾರ ಆಗ್ತದೆ. ಈಗ ವರ್ತಮಾನದ ವಿಷಯಕ್ಕೆ ಬರ್ತೇವೆ. ಈಗ ನಿಮಗೆ ಶೈಕ್ಷಣಿಕ ಒತ್ತಡ ಎಲ್ಲ ಉಂಟು, ಅದು ನನಗೆ ಅರ್ಥ ಆಗ್ತದೆ. ಅಂದರೆ ನಾನು ಕೂಡ ಮನುಷ್ಯನೇ, ಅರ್ಥ ಆಗ್ತದೆ. ಈ ಸನ್ನಿವೇಶವನ್ನು ನೀವು ಹೇಗೆ ಯೋಚನೆ ಮಾಡಬೇಕು ನೋಡಿ. ಇದುವರೆಗೆ ನಾವೆಲ್ಲರೂ ಶಾಲೆಗೆ ಹೋಗುವಾಗ ಅನೇಕ ರೀತಿಯ ಕಷ್ಟಗಳು, ಸಮಸ್ಯೆಗಳೆಲ್ಲ ಇತ್ತು, ಎಲ್ಲ ಅನುಭವಿಸಿದ್ದೇವೆ. ಆ ರೀತಿಯ ಕಷ್ಟಗಳು ನಿಮಗಿದ್ದೇ ಇಲ್ಲ. ಆದರೆ ಈ ರೀತಿಯ ಪರಿಸ್ಥಿತಿ ಈ ಹಿಂದಿನ ಕಳೆದ ವರ್ಷದ ಒಂದು ಬ್ಯಾಚ್ ಬಿಟ್ಟರೆ ಬೇರೆ ಯಾವ ಬ್ಯಾಚಿನ ವಿದ್ಯಾರ್ಥಿಗಳಿಗೂ ಈ ರೀತಿಯ ಪರಿಸ್ಥಿತಿ ಬಂದಿಲ್ಲ. ನಿಮಗೆ ಈ ರೀತಿಯ ಪರಿಸ್ಥಿತಿ ಬಂದಿದೆ ಅಂದರೆ ಉಳಿದ ಯಾವ ವಿದ್ಯಾರ್ಥಿಗಳಿಗೂ ಓದಲಿಕ್ಕೆ ಬೇಗ ಸಿಗುವಷ್ಟು ಸಮಯಕ್ಕಿಂತ ಜಾಸ್ತಿ ಸಮಯ ನಿಮಗೆ ಸಿಕ್ಕಿದೆ. ಅಷ್ಟು ಅಧ್ಯಯನ ಮಾಡಲಿಕ್ಕೆ ನಿಮಗೆ ಜಾಸ್ತಿ ಸಮಯ ಸಿಕ್ಕಿದೆ ಅಲ್ವಾ? ಆ ಜಾಸ್ತಿ ಸಮಯದಲ್ಲಿ ಎಷ್ಟು ಅಧ್ಯಯನವನ್ನು ಮಾಡಿದ್ದೀರಿ, ಅದನ್ನು ಹೇಗೆ ಸದ್ಬಳಕೆ ಮಾಡ್ಕೊಳ್ಬೋದು ಅಂತ ನೀವು ಯೋಚನೆ ಮಾಡಿದರೆ ಉಳಿದ ಎಲ್ಲ ವಿದ್ಯಾರ್ಥಿಗಳಿಗಿಂತ ಜಾಸ್ತಿ ಲರ್ನಿಂಗನ್ನು ನೀವು ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿತ್ತು. ಇದುವರೆಗೆ ಆಗದಿದ್ದರೆ ಇನ್ನು ಮುಂದೆ ಆದರೂ ಅದನ್ನು ಮಾಡಿ. ಆಯಿತಾ? ಎರಡನೇದು ನಿಮಗಿರುವ ಪ್ಲಸ್ ಪಾಯಿಂಟ್, ಇಲ್ಲೆಲ್ಲ ಒಂದು ಗೊಂದಲದ ಸನ್ನಿವೇಶ ಇದೆ, ಹೌದಾ? ಈ ಗೊಂದಲದ ಸನ್ನಿವೇಶದಲ್ಲಿಯೂ ಕೂಡ ನೀವು ಏನೋ ಒಂದು ಪರೀಕ್ಷೆ ಬರೀತೀರಿ ಅಥವಾ ಮುಂದಿನ ಕ್ಲಾಸಿಗೆ ಹೋಗ್ತೀರಿ, ಹೇಗೋ ಅದು ಮುಂದೆ ಹೋಗ್ತದೆ. ಆಯಿತಾ? ಈ ಗೊಂದಲದ ಸನ್ನಿವೇಶದಲ್ಲಿಯೂ ನೀವು ಕಲಿಕೆಯನ್ನು ಕಳೆದುಕೊಳ್ಳಲಿಲ್ಲ ಅಂತಾದರೆ ಅದು ನಿಮ್ಮ ಸಾಮರ್ಥ್ಯ ಮತ್ತು ದಕ್ಷತೆಯನ್ನು ಸೂಚಿಸ್ತದೆ. ನಿಮ್ಮ ಜೀವನದಲ್ಲಿ ಮುಂದೆ ಎಂಥ ಗೊಂದಲಗಳೇ ಬಂದರೂ ಕೂಡ ನಿಮ್ಮ ದಕ್ಷತೆ ಕಳೆದು ಹೋಗುವುದಿಲ್ಲ. ಅದಕ್ಕೆ ಇದು ಒಂದು ಅವಕಾಶ, ಹೌದಾ? ಈ ಸನ್ನಿವೇಶವನ್ನು ನೀವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ. ನಿಮಗೆ ಓದಲಿಕ್ಕೆ ಜಾಸ್ತಿ ಸಮಯ ಸಿಕ್ಕಿದೆ, ಗೊಂದಲಮಯವಾದ ಸನ್ನಿವೇಶದಲ್ಲಿ ಎಫಿಷಿಯೆಂಟಾಗಿ ಹೇಗೆ ಉಳ್ಕೊಳ್ಬೇಕು ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು ಯಾಕೆ ಸದ್ಬಳಕೆ ಮಾಡಿಕೊಳ್ಬಾರ್ದು?
ಒಂದು ಸ್ಥಾಪಿತವಾದ ಚಿಂತನೆಗೆ ನಾವು ಬದ್ಧರಾಗಿರುವುದರಿಂದಾಗಿ ನಮಗೆ ಇದೆಲ್ಲ ಹೊಳೆಯುವುದಿಲ್ಲ ಅಷ್ಟೇ. ಅಂದರೆ ಸನ್ನಿವೇಶವನ್ನು ನಾವು ಹೇಗೆ ಯೋಚನೆ ಮಾಡಬೇಕು ಅಂತ ಹೇಳೋದನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ, ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಓದಿದರೆ ಉಪಯೋಗ ಸರ್ ಅಂತ ನೀವು ಕೇಳ್ಬೋದು. ಏನು ಇದೇ ಕೊನೆಯ ಪರೀಕ್ಷೆಯ? ಇನ್ನು ಜೀವನದಲ್ಲಿ ಮತ್ತೆಂದು ಪರೀಕ್ಷೆ ಬರೀಲಿಕ್ಕೆ ಇಲ್ವಾ? SSLC ಬರೆಯುವವನು ನೆಕ್ಸ್ಟ್ PUC ಎಕ್ಸಾಮ್ ಬರೀತಾನೆ. PUC ಎಕ್ಸಾಮು ಈಗ ಎಕ್ಸಾಮ್ ಬರೆಯದೆ ಪಾಸಾಗುವವನು ನೆಕ್ಸ್ಟ್ ಡಿಗ್ರಿ ಎಕ್ಸಾಮ್ ಬರೀತಾನೆ, ಮಾಸ್ಟರ್ ಡಿಗ್ರಿ ಎಕ್ಸಾಮ್ ಬರೀತಾನೆ, ಅಥವಾ ಬೇರೆ ಯಾವ್ಯಾವುದೋ ಎಕ್ಸಾಮ್ ಇರ್ತದೆ. ಅಥವಾ ನಿಮಗೆ ಮುಂದೆ ಜೀವನದಲ್ಲಿ ಪರ್ಸನಾಲಿಟಿ ಟೆಸ್ಟ್ಗಳಿರ್ತವೆ, ವೈವಾಗಳಿಗೆ ನೀವು ಅಟೆಂಡ್ ಆಗಬೇಕಾಗ್ತದೆ, ಅಥವಾ ಕಾಂಪಿಟೇಟಿವ್ ಎಕ್ಸಾಮಿಗೆ ಅಟೆಂಡ್ ಆಗಬೇಕಾಗ್ತದೆ. ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಅಥವಾ ಭವಿಷ್ಯದ ನಿಮ್ಮ ಎಕ್ಸಾಮ್ಗಳಿಗೆಲ್ಲ ಬರೆಯುವಾಗ ಇವತ್ತು ನೀವು ಗಳಿಸಿಕೊಂಡ ನಾಲೆಜ್ ಉಪಯೋಗಕ್ಕೆ ಬರುವುದಿಲ್ಲ ಅಂತಲ್ಲ ನಿಮ್ಮ ತೀರ್ಮಾನ? ಖಂಡಿತವಾಗಿಯೂ ಉಪಯೋಗಕ್ಕೆ ಬರ್ತದೆ. ಅಂದರೆ ಆ ಹಂತಕ್ಕೆ ಬೇಕಾದ ಹಾಗೆ ನಾಲೆಜನ್ನು ಗಳಿಸಿಕೊಳ್ಳಲಿಕ್ಕೆ ಈ ಸಮಯವನ್ನು ನೀವು ಬಳಕೆ ಮಾಡಿದ್ರಿ ಅಂತೇಳಿ ಆದರೆ ಅಲ್ಟಿಮೇಟ್ಲಿ ನಿಮ್ಮ ಭವಿಷ್ಯ ಬೇರೆ ವಿದ್ಯಾರ್ಥಿಗಳಿಗಿಂತಲೂ ಹೆಚ್ಚು ಸಮರ್ಥವಾಗಿ ಮತ್ತು ಸುಂದರವಾಗಿ ರೂಪುಗೊಳ್ಳುವುದಕ್ಕೆ ಸಾಧ್ಯ ಇದೆ. ಇದನ್ನು ಈ ರೀತಿಯಲ್ಲಿ ಯೋಚನೆ ಮಾಡಿಕೊಂಡ್ರೆ ನಿಮಗೆ ಯಶಸ್ಸು ಸಿಗ್ತದೆ. ಆ ಯಶಸ್ಸು ನಿಮಗೆ ಸಿಗಬೇಕು ಅನ್ನೋದು ನನ್ನ ಅಪೇಕ್ಷೆ. ಅಷ್ಟು ಇದು ನಾನು ನಿಮಗೆ ಹೇಳಬೇಕಾದಂಥದ್ದು. ಇನ್ನು ನನಗೆ ಕೆಲವು ಪ್ರಶ್ನೆಗಳು ಬಂದಿವೆ. ಆ ಪ್ರಶ್ನೆಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮಗೆ ಹೇಳ್ತೇನೆ. ಬಂದಿರೋ ಪ್ರಶ್ನೆಗಳ ಕುರಿತಾಗಿ ಚರ್ಚೆ ಮಾಡ್ತೇನೆ. ಒಂದು ಏನಂದರೆ, ಲರ್ನಿಂಗ್ ಈಸ್ ಕಂಟಿನ್ಯೂಸ್ ಪ್ರೋಸೆಸ್ ಅಲ್ವೇ ಅಂತ ಕೇಳಿದ್ದಾರೆ. ಹೌದು, ಲರ್ನಿಂಗ್ ಕಂಟಿನ್ಯೂಸ್ ಪ್ರೋಸೆಸ್, ಅದು ಎಲ್ಲಿಯೂ ಸ್ಥಗಿತಗೊಳ್ಳುವುದಿಲ್ಲ. ನೀವು ಪಾಠ ಪುಸ್ತಕವನ್ನು ಪರೀಕ್ಷೆಗಾಗಿ ಓದುವ ಅಷ್ಟು ಭಾಗ ಮಾತ್ರ ಪರೀಕ್ಷೆಗೆ ಸೀಮಿತವಾದರೆ ಜೀವನದ ಉಳಿದ ಎಲ್ಲ ಸಂಗತಿಗಳು ಕೂಡ ಕಲಿಕೆಯೇ. ನಾನು ಅದನ್ನೇ ಪ್ರಸ್ತಾಪ ಮಾಡ್ತಾ ಹೇಳಿದ್ದು. ಒಂದು ಹೊಸ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿತು ಅಂತಾದರೆ ಆ ಕೆಲಸವು ಕೂಡ ಒಂದು ಲರ್ನಿಂಗೇ ಆಗಿರ್ತದೆ ಅಂತ. ಆ ಲರ್ನಿಂಗನ್ನು ನಾವು ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅಂತ ಹೇಳುವಂಥದ್ದು. ಲರ್ನಿಂಗ್ ಅನ್ನುವಂಥದ್ದು ಜೀವನದ ಬಹುತೇಕ ಎಲ್ಲ ಅಂಶಗಳನ್ನು ಕೂಡ ಒಳಗೊಳ್ಳುವಂತಹ ಸಂಗತಿಯಾಗಿದೆ. ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಏನಂದರೆ ಅಂಕ ಗಳಿಸುವುದೇ ಪ್ರಧಾನ ಅಂತ ಹೇಳುವಂಥ ಒಂದು ಪೂರ್ವಾಗ್ರಹ ಪೀಡಿತ ಮನಸ್ಥಿತಿಯನ್ನು ಬದಲಾವಣೆ ಹೇಗೆ ಮಾಡಬಹುದು ಅನ್ನುವಂಥದ್ದು ಕೇಳಿದ್ದಾರೆ. ಎಲ್ಲಿಂದ ಬದಲಾವಣೆ, ಹೇಗೆ ಬದಲಾವಣೆ ಆಗಬೇಕು ಅಂತೇಳಿ. ಆ ಪೂರ್ವಾಗ್ರಹವನ್ನು ಬಿಡುವಲ್ಲಿಂದಲೇ ಬದಲಾವಣೆ ಪ್ರಾರಂಭ ಆಗಬೇಕು. ಈಗ ಬಿಡಲೇಬೇಕಾದಂಥ ಅನಿವಾರ್ಯತೆ ಬಂದಿದೆ. ಅಂಕ ಮಾತ್ರವೇ ಮಾನದಂಡ ಅನ್ನುವಂಥ ಪೂರ್ವಾಗ್ರಹವನ್ನು ಬಿಡಲೇಬೇಕಾದಂಥ ಅನಿವಾರ್ಯತೆ ಬಂದಿದೆ. ಇದರ ಅರ್ಥ ಅಂಕಗಳಿಗೆ ಮಹತ್ವ ಇಲ್ಲ ಅಂತಲ್ಲ, ಅದನ್ನು ಇನ್ನೊಂದು ರೀತಿಯಲ್ಲಿ ತಪ್ಪಾಗಿ ತಿಳ್ಕೊಳ್ಬಾರ್ದು. ನಾನು ಅಂಕಗಳು ಬೇಡ ಅಂತ ಹೇಳ್ತಾ ಇಲ್ಲ, ಹಾಗಾದರೆ ಫೇಲ್ ಆಗ್ಬೋದಾ? ಅದಲ್ಲ. ಅಂಕಗಳೇ ಬೇಡ ಅಂತಾದರೆ ನಾವು ಕ್ಲಾಸಿಗೆ ಹೋಗೋದು ಯಾಕೆ? ಅಂಕಗಳು ಬೇಕು, ಆದರೆ ಅದು ಹೇಗೆ ಬರಬೇಕು ಅಂದರೆ ಲರ್ನಿಂಗ್ ನಡೆದದ್ದರ ಪರಿಣಾಮವಾಗಿ ಅಂಕಗಳು ಬರಬೇಕು. ಕಲಿಕೆ ನಡೆದದ್ದರ ಪರಿಣಾಮವಾಗಿ ಅಂಕಗಳು ಬರಬೇಕೇ ಹೊರತು ಪ್ರಶ್ನೋತ್ತರಗಳ ಬಾಯ್ಪಾಠ ಮಾಡಿ ಅಂಕಗಳು ಬಂದು ಆ ಜ್ಞಾನ ನಿಮ್ಮ ಬಳಿ ಇಲ್ಲ ಅಂತಾದರೆ ನಾಳೆ ಫೇಲ್ಯೂರ್ ಆಗ್ತದೆ. ಅಂಕಗಳೇ ಸಕ್ಸಸ್ ಮಾಡೋದಿಲ್ಲ. ಅಂಕಗಳು ನಿಮ್ಮ ಸಾಮರ್ಥ್ಯವನ್ನು ಸೂಚಿಸ್ತವೆ, ಆದರೆ ಆ ಸಾಮರ್ಥ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಬೇಕು ಅಂತ ಹೇಳುವಂಥದ್ದು. ಅಂಕಗಳೇ ಪ್ರಧಾನ ಅಲ್ಲ, ಆದರೆ ಅಂಕವೂ ಬೇಕು. ಅಂಕ ಬೇಡ ಅಂತ ಹೇಳುವಂಥದ್ದಲ್ಲ, ಆಯಿತಾ? ಆದರೆ ಅಂಕ ಗಳಿಕೆಯೊಂದೇ ಶಿಕ್ಷಣ ಅಂತೇಳೋ ಭಾವಿಸುವ ಪೂರ್ವಾಗ್ರಹದಿಂದ ಹೊರಗೆ ಬರಲಿಕ್ಕೆ ಇದೊಂದು ಸುವರ್ಣಾವಕಾಶ. ಇದು ಯಾವಾಗ ಅವಕಾಶ ಆಗ್ತದೆ ಅಂದರೆ, ಈ ಬ್ಯಾಚಿನ ವಿದ್ಯಾರ್ಥಿಗಳಿದ್ದಾರಲ್ಲ, ಕಳೆದ ವರ್ಷ ಈ ವರ್ಷ 2 ವರ್ಷದ ಬ್ಯಾಚಿನ ವಿದ್ಯಾರ್ಥಿಗಳು, ಇವರು ಭವಿಷ್ಯದ ಜೀವನವನ್ನು ಎಷ್ಟು ಯಶಸ್ವಿಯಾಗಿ ಮಾಡ್ತಾ ಹೋಗ್ತಾರೋ ಅಷ್ಟು ಸಮಾಜಕ್ಕೆ ಅರ್ಥವಾಗ್ತಾ ಹೋಗ್ತದೆ. ಅಂಕಗಳೇ ಪ್ರಧಾನ ಅಲ್ಲ, ಅಂಕಗಳ ಆಚೆಗೂ ಕೂಡ ಕಲಿಕೆ ಅನ್ನುವಂಥದ್ದಿದೆ. ನೀವು ಏನು ಕಲ್ತಿದ್ದೀರಿ? ನೀವು ಸಮಾಜಕ್ಕೆ ದೊಡ್ಡ ಭರವಸೆಯನ್ನು ಕೊಡುವವರಾಗಿರ್ತೀರಿ. ನಾಳೆ ನಿಮ್ಮ ಯಶಸ್ಸು ಅನ್ನುವಂಥದ್ದು ಕಲಿಕೆಯನ್ನು ಹೇಗೆ ನಡೆಸಿದರೆ ಸಕ್ಸಸ್ ಆಗ್ತದೆ ಅನ್ನೋದಕ್ಕೆ ಇರುವಂಥ ಒಂದು ಆಧಾರವೂ ಕೂಡ ಆಗಿರ್ತದೆ. ಇನ್ನೊಂದು ಪ್ರಶ್ನೆ ಬಂದಿದೆ, ಶೈಕ್ಷಣಿಕ ಆತಂಕ ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರಬಹುದು ಮತ್ತು ಆ ಪ್ರಭಾವದಿಂದ ಹೇಗೆ ಹೊರಗೆ ಬರಬೇಕು ಅನ್ನುವಂಥದ್ದನ್ನು ಕೇಳಿದ್ದಾರೆ. ಗುಡ್ ಕ್ವಶ್ಚನ್ ಇದು. ಈ ಕ್ಷಣಕ್ಕೆ ಆ್ಯಸ್ ಇಟ್ ಈಸ್ ಆಗಿ ನಾನು ಹೇಳೋದಾದರೆ, ಯಾವುದೇ ಕೋಚಿಂಗು ತಿಳುವಳಿಕೆ ಎಲ್ಲ ತಗೊಳ್ಳದೆ ಹೇಳೋದಾದರೆ ಏನಂದರೆ, ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಈಗ 3 ವಿಭಾಗ ಆಗ್ತದೆ, 3 ಗ್ರೂಪ್ ಆಗ್ತದೆ. ಮತ್ತೊಂದು ಕ್ವಶ್ಚನ್ ಯಾವುದೋ ಬಂತು,
ವಾಟ್ ಅಬೌಟ್ ದ PUC ಬೇಸ್ಡ್ ಜಾಬ್ಸ್ ಲೈಕ್ ಜಾಬಿನ ಬಗ್ಗೆ ಹೇಳುವ. ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಆಟೋಮೆಟಿಕಲ್ ಆಗಿ 3 ಗ್ರೂಪ್ ಕ್ರಿಯೇಟ್ ಆಗ್ತದೆ. ಒಂದು ಏನು ಅಂತಂದರೆ ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದವರು, ಅವರಿಗೆ ಹೇಗಾಗ್ತದೆ ಅಂದರೆ ಹಬ್ಬ ಬಚ್ಚಾವ್ ಎಕ್ಸಾಮ್ ಬರೀಲಿಕ್ಕಿಲ್ಲ, ನಾನು ಪಾಸ್ ಆಗ್ತೇನೆ, ಅದೊಂದು ಸಂತೋಷ. ಈ ಒಂದು ಗ್ರೂಪ್ ಆಗ್ತದೆ. ಈ ಗ್ರೂಪು ಯಾವ ಸಮಸ್ಯೆಯನ್ನು ಎದುರಿಸ್ತದೆ ಅಂದರೆ, ನಾನು ಪಾಸಾಗ್ತೇನೆ ಅಂತೇಳಿ ಹೇಳುವಂಥ ಒಂದು ಮನೋಭಾವನೆ ಬಂದದ್ರಿಂದ ಅವನು ಓದುವ ಆಸಕ್ತಿಯನ್ನೇ ಬಿಟ್ಟುಬಿಡ್ತಾನೆ, ಓದಲಿಕ್ಕೆ ಹೋಗಲ್ಲ, ಓದುವ ಕೆಲಸವನ್ನೇ ಬಿಟ್ಟುಬಿಡ್ತಾನೆ. ಈ ಓದುವ ಆಸಕ್ತಿಯನ್ನು ಬಿಟ್ಟುಬಿಟ್ರೆ ಏನಾಗ್ತದೆ ಅಂತಂದರೆ, ಭವಿಷ್ಯದಲ್ಲಿ ಮುಂದಿನ ಕ್ಲಾಸಲ್ಲೇ ಅವನಿಗೆ ಇಂಟ್ರೆಸ್ಟ್ ಇರಲ್ಲ, ಆ ಪರಿಸ್ಥಿತಿ ಆಗ್ತದೆ. ಇದು ಒಂದು ಗ್ರೂಪಿನ ಸಮಸ್ಯೆ. ಇನ್ನೊಂದು ಗ್ರೂಪಿನ ಸಮಸ್ಯೆ ಏನು ಅಂತಂದರೆ, ಇವರು ಮಾರ್ಕ್ ಬೇಸ್ಡ್ ಆಗಿ ಹೋಗುವಂಥವ್ರು. ಈ ಮಾರ್ಕ್ ಬೇಸ್ಡ್ ಆದಂಥ ಇದರಲ್ಲಿ ಏನಾಗ್ತದೆ ಅಂತಂದರೆ, ನಾನು ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ ತಗೊಳ್ಬೇಕಾಗಿತ್ತು, ನನಗೆ ಪರೀಕ್ಷೆ ಇಲ್ಲವಾಯ್ತಲ್ಲ ಅನ್ನುವಂಥ ಒಂದು ಹತಾಶೆ ಅವನಲ್ಲಿ ಕಾಣಲಿಕ್ಕೆ ಶುರುವಾಗ್ತದೆ. ಹತಾಶ ಮನಸ್ಥಿತಿ ಅವನಲ್ಲಿ ಬರಲಿಕ್ಕೆ ಶುರುವಾಗ್ತದೆ. ಇದು ಎರಡೂ ಕೂಡ ಸಮಸ್ಯಾತ್ಮಕವಾಗ್ತದೆ. ಇನ್ನೊಂದು ಗ್ರೂಪು ಬರ್ತದೆ, ಬಹಳ ಕಡಿಮೆ, ತುಂಬ ಲಿಮಿಟೆಡ್ ಜನಗಳು ಇದ್ದಾರೆ. ಅದು ಹೇಗೆ ಅಂತ ಹೇಳಿದರೆ, ಐ ಹ್ಯಾವ್ ಡನ್ ಮೈ ಡ್ಯೂಟಿ, ನಾನು ಚೆನ್ನಾಗಿ ಅಭ್ಯಾಸ ಮಾಡಿದ್ದೇನೆ, ನನಗೆ ಆ ನಾಲೆಜ್ ಇದೆ, ಪರೀಕ್ಷೆ ಆದರೆ ಬರೆಯುವ, ಆಗದಿದ್ದರೆ ಬಿಟ್ಟು ಬಿಡುವ ಅನ್ನುವಂಥ ಒಂದು ಗ್ರೂಪ್ ಇದೆ. ದಿಸ್ ಈಸ್ ದ ಬೆಸ್ಟ್ ಗ್ರೂಪ್. ಈ ಗ್ರೂಪಿಗೆ ಯಾವ ದುಷ್ಪರಿಣಾಮವೂ ಆಗುವುದಿಲ್ಲ. ದುಷ್ಪರಿಣಾಮ ಅಂತ ಭಾವಿಸಬೇಕಾದ ಅಗತ್ಯ ಇಲ್ಲ, ಯಾವ ದುಷ್ಪರಿಣಾಮವೂ ಆಗುವುದಿಲ್ಲ. ಹಾಗಾದರೆ ಉಳಿದ 2 ಗ್ರೂಪುಗಳನ್ನು ಈ ಗ್ರೂಪಿನ ಮಟ್ಟಕ್ಕೆ ತರುವುದಕ್ಕೆ ಸಾಧ್ಯವಾಗಬೇಕು. ಈ ಗ್ರೂಪಿನ ಮಟ್ಟಕ್ಕೆ ತಂದರೆ ಆವಾಗ ಅವರ ಸಮಸ್ಯೆಯು ಸಾಲ್ವ್ ಆಗ್ತದೆ. ಏನು ಮಾಡಬಹುದು ಅಂತ ಹೇಳುವಂಥದ್ದು. ಒಂದು ಅಡಾಲಿಸೆಂಟ್ ಪೀರಿಯಡ್ ಇದೀಗ, PUC SSLC ಇದೆಲ್ಲ ಅಡಾಲಿಸೆಂಟ್ ಪೀರಿಯಡ್. ಈ ಅಡಾಲಿಸೆಂಟ್ ಪೀರಿಯಡಿನಲ್ಲಿ ಮಕ್ಕಳು ಯಾವ ಕಾರಣಕ್ಕೂ ಚಟುವಟಿಕೆ ರಹಿತವಾಗಿ ಕೂತುಕೊಳ್ಳಬಾರದು. ಈ ಚಟುವಟಿಕೆ ರಹಿತವಾಗಿ ಅವರು ಕೂತ್ಕೊಂಡಾಗ ಏನಾಗ್ತದೆ ಅಂತಂದರೆ, ಒಂದು ದೈಹಿಕವಾಗಿ ಪರಿವರ್ತನೆ ಆಗುವಂಥ ಕಾಲ, ದೈಹಿಕವಾಗಿ ಪರಿವರ್ತನೆ ಆಗುವ ಕಾಲದಲ್ಲಿ ದೈಹಿಕವಾಗಿ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗಲಿಕ್ಕೆ ಶುರುವಾಗ್ತದೆ. ಆದ ಕಾರಣ ಆಡಬೇಕು, ಓಡಬೇಕು, ವಾಕಿಂಗ್ ಮಾಡಬೇಕು, ಅಂದರೆ ಶಾರೀರಿಕವಾದಂಥ ಎಕ್ಸಸೈಸ್ ಆಗಬೇಕು, ವ್ಯಾಯಾಮ ಎಲ್ಲ ಆಗಬೇಕು. ಆವಾಗ ಏನಾಗ್ತದೆ ಅಂತಂದರೆ, ಶರೀರದಲ್ಲಿ ಆಗುವ ಇಂಬ್ಯಾಲೆನ್ಸನ್ನು ತನಗೆ ತಾನೇ ಬ್ಯಾಲೆನ್ಸ್ ಮಾಡಿಕೊಳ್ಳೋ ಶಕ್ತಿ ಬರ್ತದೆ. ಎರಡನೇದು, ಚಟುವಟಿಕೆಯಲ್ಲಿದ್ದಾಗ ಮನಸ್ಸು ಕ್ರಿಯಾಶೀಲವಾಗಿರ್ತದೆ. ಮನಸ್ಸು ಎಷ್ಟು ಕ್ರಿಯಾಶೀಲವಾಗಿದ್ದರೆ ಮತ್ತಷ್ಟು ಅದರ ಉಪಯೋಗ ಆಗ್ತಾ ಹೋಗ್ತದೆ ಅಂತೇಳಿ ಹೇಳುವಂಥದ್ದು. ಈ 2 ಆಗಬೇಕು. ಅದಾಗಬೇಕಾದ್ರೆ ಮಕ್ಕಳು ನಿರಂತರವಾಗಿ ಚಟುವಟಿಕೆಯಲ್ಲಿರುವಾಗೆ ನೋಡ್ಕೊಳ್ಬೇಕು. ಚಟುವಟಿಕೆಯಲ್ಲಿರುವಾಗೆ ನೋಡ್ಕೊಳ್ಳೋದು ಅಂತಂದರೆ, ಇದು ಏನು ಎಡೆಬಿಡದೆ ಕೆಲಸ ಮಾಡಿ ಸುಸ್ತಾಗಬೇಕು ಅಂತ ಹಾಗೆ ಹೇಳಿದ್ದಲ್ಲ ನಾನು. ಕ್ರಿಯಾಶೀಲತೆಯನ್ನು ಕಾಪಾಡಿಕೊಳ್ಬೇಕು. ಮಕ್ಕಳು ಏನು ಮಾಡ್ಬೋದು, ಈ ಕೆಲವರು ತೋಟ ಇರುವವರು ಇರ್ತಾರೆ. ತೋಟಕ್ಕೆ ಹೋಗಿ ಒಂದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಕೆಲಸ ಮಾಡಿ, ಆ ನಾಲೆಜು ಬರ್ತದೆ, ಇದು ಸಾಮರ್ಥ್ಯವೂ ಬರ್ತದೆ. ಅಥವಾ ಮನೆಯಲ್ಲಿ ಕಸ ಗುಡಿಸುವುದೋ, ಒರೆಸುವುದೋ ಇತ್ಯಾದಿಗಳು ದೈಹಿಕ ಶ್ರಮ, ಆ ಜ್ಞಾನವೂ ಬರ್ತದೆ, ಅದನ್ನು ಮಾಡಿ ಆಯಿತು. ಬೌದ್ಧಿಕವಾಗಿ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ಕೇವಲ ಪಾಠ ಪುಸ್ತಕ ಮಾತ್ರ ಓದಬೇಕು ಅಂತೇಳಿ ಹೇಳುವಂಥದ್ದಲ್ಲ. ಮತ್ತೊಂದು ಪ್ರಶ್ನೆ ಬಂತು, ಸ್ವಪ್ರಯತ್ನದಿಂದ ಕಠಿಣ ಶ್ರಮಗಳಿಂದ ಯಶಸ್ಸಿನ ಮೆಟ್ಟಿಲೇರಿ ಎಂದು ಪ್ರಭಾವಶಾಲಿಯಾದ ತುಂಬ ಇದು ನನಗೆ ಮೆಚ್ಚುಗೆ ಬಂದದ್ದು, ಥ್ಯಾಂಕ್ಸ್. ಎರಡನೇದು ಹೇಳ್ತೇನೆ, ಸೃಜನಶೀಲ ಚಟುವಟಿಕೆಗಳು ಅಂದರೆ ಈಗ ಮಕ್ಕಳಲ್ಲಿ ಇಷ್ಟೆಲ್ಲ ಅವರ ಮನೋಭಾವನೆ ಏನೋ ಎಲ್ಲ ಆಗ್ತಾ ಉಂಟಲ್ಲ. ನನಗೆ ಈ ಕೊರೋನಾ ಅವಧಿಯಲ್ಲಿ ನನ್ನ ಮನಸ್ಸಿಗೆ ಏನೆಲ್ಲ ಅನಿಸ್ತಾ ಇದೆ ಅನ್ನುವಂಥದ್ದನ್ನು ಅವರು ಒಂದು ಚಂದದ ಪ್ರಬಂಧವಾಗಿ ಬರೆಯಲಿ, ಅಥವಾ ಒಂದು ಪದ್ಯವಾಗಿ ಬರೆಯಲಿ, ಅಥವಾ ಒಂದು ಕಥೆಯಾಗಿ ಬರೀಲಿ, ಅಥವಾ ಒಳ್ಳೆಯ ಹಾಡು ಹೇಳಲಿ, ಸಂಗೀತವನ್ನು ಹೇಳಲಿ, ಇಂಥದ್ದನ್ನೆಲ್ಲ ಮಾಡ್ಬೋದಲ್ಲ. ಈ ರೀತಿಯ ಚಟುವಟಿಕೆಯಲ್ಲಿ ನಿರತರಾಗುವಂಥದ್ದು. ಮಕ್ಕಳಿಗೆ ಮನರಂಜನೆಯೂ ಬೇಕು, ಹಾಸ್ಯವೂ ಬೇಕು. ನಮ್ಮ ಶಿಕ್ಷಕರದ್ದು ಮತ್ತು ಪೇರೆಂಟ್ಸ್ದು ಭಾಳ ದೊಡ್ಡ ಸಮಸ್ಯೆ ಏನಿರ್ತದೆ ಅಂತಂದರೆ, ಅನಗತ್ಯವಾದ ಒತ್ತಡವನ್ನು ಕ್ರಿಯೇಟ್ ಮಾಡೋದು. ಮಕ್ಕಳಿಗೆ ಎಷ್ಟೇ ತೆಗೆದರೂ 100 ಮಾರ್ಕ್ ತೆಗಿಬೋದು, ಅದಕ್ಕಿಂತ ಜಾಸ್ತಿ ತೆಗಿಲಿಕ್ಕೆ ಆಗೋದಿಲ್ಲ. ಅತಿಯಾದ ಪ್ರೆಷರನ್ನು ಕ್ರಿಯೇಟ್ ಮಾಡಬೇಕಾದ ಅಗತ್ಯ ಇಲ್ಲ. ಸ್ವಲ್ಪ ಫ್ರೀ ಟೈಮ್ ಇರಲಿ, ಹಾಸ್ಯ ಮಾಡಲಿ, ಅಥವಾ ಆಟ ಆಡಲಿ, ಇನ್ನು ಮನರಂಜನಾ ಚಟುವಟಿಕೆಗಳನ್ನು ಮಾಡಲಿ, ಮನೆಯಲ್ಲಿ ಖುಷಿಯಾಗಿರಿ, ಅದು ಕೂಡ ಇಂಪಾರ್ಟೆಂಟೇ. ಯಾಕೆಂತಂದರೆ ಮನುಷ್ಯರ ನಡುವೆ ಸಂಬಂಧಗಳೇ ದುರ್ಬಲವಾಗ್ತಾ ಇರುವಂಥ ಈ ಕಾಲದಲ್ಲಿ
ತಂದೆ ತಾಯಿ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲ ಒಟ್ಟಾಗಿ ಇದ್ದು ಕಾಡು ಹರಟೆ ಎಲ್ಲ ಹೊಡ್ಕೊಂಡು ಅದರ ಮುಖಾಂತರ ಒಂದು ಸಂಬಂಧ ಬಿಲ್ಡಪ್ ಆಗುವಂಥದ್ದು ಕೂಡ ಒಂದು ಲರ್ನಿಂಗ್. ಅದನ್ನು ಮಾಡ್ತಾ ಹೋಗಿ ಇತರೆ ಓದುಗಳನ್ನು ಓದಿ. ಈಗ ನೆಕ್ಸ್ಟ್ ನೀವು ಡಿಗ್ರಿ ಹೋಗಬೇಕು, ಡಿಗ್ರಿಯ ಯಾವುದೋ ಒಂದು ಪುಸ್ತಕ ಸಿಕ್ಕಿತ್ತು, ಒಂದು 4 ಅಂಶಗಳನ್ನು ಓದೋದು, ಅಥವಾ ಯಾವುದೋ ಒಂದು ಕವಿತೆ ಸಿಕ್ಕಿತ್ತು, ಒಂದೆರಡು ಅಂಶಗಳನ್ನು ಓದೋದು, ಒಂದು ಕತೆ ಒಂದಷ್ಟನ್ನು ಓದೋದು, ಅಥವಾ ಒಂದು ಒಳ್ಳೆಯ ಪ್ರೋಗ್ರಾಮ್. ಈಗ ನ್ಯಾಷನಲ್ ಜಿಯೋಗ್ರಫಿ ಅಂತ ಚಾನಲ್ ಬರ್ತದೆ, ಆ ಚಾನಲ್ನಲ್ಲಿ ಕೆಲವು ಒಳ್ಳೆಯ ವಿಷಯಗಳನ್ನು ತಿಳ್ಕೊಳ್ಳೋದು, ಹಾಗೆ ತಿಳ್ಕೊಂಡದ್ದನ್ನೆಲ್ಲ ಒಂದು ಟಿಪ್ಪಣಿ ಮಾಡ್ತಾ ಹೋಗೋದು, ಇಂಥದ್ದನ್ನು ಮಾಡಬೇಕು. ಆಮೇಲೆ ನೀವು ಓದಿದ್ದು ನಿಮ್ಮದಾಗಿ ಪರಿವರ್ತನೆ ಆಗಬೇಕಾದ್ರೆ ನೀವು ಅದನ್ನು ಬರೆಯಬೇಕು. ಯಾವಾಗಲೂ ನಾವು ಏನು ಮಾಡ್ತೇವೆ ಅಂದರೆ ಓದಿ ಅದನ್ನು ಮನಸ್ಸಲ್ಲಿಟ್ಟು ಅಲ್ಲಿ ಬಿಟ್ಟುಬಿಡ್ತೇವೆ. ಅದಲ್ಲ, ಓದಿದ್ದನ್ನು ಸಣ್ಣ ಸಣ್ಣ ಪಾಯಿಂಟ್ಗಳಾಗಿ ನೀವು ಟಿಪ್ಪಣಿಯಾಗಿ ಬರೆಯಬೇಕು. ಹಾಗೆ ಟಿಪ್ಪಣಿಯಾಗಿ ನೀವು ಬರೆದಾಗ ಏನು ಉಪಯೋಗ ಆಗ್ತದೆ ಅಂತಂದರೆ, ಪಠ್ಯಪುಸ್ತಕದ ಲೇಖಕನ ವಾಕ್ಯ ನಿಮ್ಮ ವಾಕ್ಯವಾಗಿ ಪರಿವರ್ತನೆಯಾಗಿ ನಿಮ್ಮ ಮನಸ್ಸಿನಲ್ಲಿ ಅದು ಸದಾಕಾಲವೂ ಉಳ್ಕೊಳ್ತದೆ. ಹೀಗೆ ಮಕ್ಕಳನ್ನು ಕಲಿಕಾ ಚಟುವಟಿಕೆಗಳಿಗೆ ತೊಡಗಿಸುವ ಮೂಲಕ ಪೋಷಕರು ಕೂಡ ಅದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಪೋಷಕರು ಇನ್ನೊಂದು ಅಂಶವನ್ನು ಗಮನಿಸಬೇಕು. ಎಕ್ಸಾಮಲ್ಲಿ ಒಳ್ಳೆಯ ಮಾರ್ಕು ಅಂತೇಳಿ ಹೇಳಿದರೆ ಅದು ಕೇವಲ ಓದುವುದನ್ನು ಅವಲಂಬಿಸಿರುವುದಿಲ್ಲ, ಹೇಗೆ ಬರೆಯಬೇಕು ಎನ್ನುವುದನ್ನು ಅವಲಂಬಿಸಿರ್ತದೆ. ತುಂಬ ಜನ ಮಕ್ಕಳಿಗೆ ಬರೀಲಿಕ್ಕೆ ಬರುವುದಿಲ್ಲ ಸರಿಯಾಗಿ. ಅದು ಇಂಗ್ಲೀಷ್ ಮೀಡಿಯಮ್ ಆದ ತಕ್ಷಣ ಇನ್ನೂ ಕಷ್ಟ ಆಗ್ತದೆ ಕೆಲವರಿಗೆ. ಅವನಿಗೆ ನಾಲೆಜ್ ಇದೆ, ಆದರೆ ಅದನ್ನು ಇಂಗ್ಲೀಷ್ನಲ್ಲಿ ಬರೆಯುವುದು ಹೇಗೆ ಅನ್ನೋದು ಗೊತ್ತಾಗೋದಿಲ್ಲ. ಈಗ ಕನ್ನಡ ಮೀಡಿಯಮ್ಮೇ ಆದಾಗಲೂ ಕೂಡ ವಿಷಯ ಏನು ಅಂತ ಅವನಿಗೆ ಗೊತ್ತುಂಟು, ಆದರೆ ವಾಕ್ಯ ಮಾಡಿ ಬರೆಯುವುದು ಹೇಗೆ ಅಂತ ಗೊತ್ತಾಗೋದಿಲ್ಲ. ಆದ್ದರಿಂದ ಬರೆಯುವ ಚಟುವಟಿಕೆಗೆ ಸ್ವಲ್ಪ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಬೇಕು. ಮಕ್ಕಳನ್ನು ಪೇರೆಂಟ್ಸು ಅಟೆಂಡ್ ಮಾಡಬೇಕು. ಆದರೆ ಎಲ್ಲ ಮಕ್ಕಳನ್ನು ಅಟೆಂಡ್ ಮಾಡಬೇಕಾದ ಅವಶ್ಯಕತೆ ಬರೋದಿಲ್ಲ. ಕೆಲವರು ಅವರಾಗಿಯೇ ಲರ್ನಿಂಗ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋ ಮಕ್ಕಳಿರ್ತಾರೆ. ಅಂಥವರನ್ನು ಅಟೆಂಡ್ ಮಾಡಲಿಕ್ಕೆ ಹೊರಟ ಕೂಡಲೇ ಅವರಿಗೆ ಪ್ರೆಷರ್ ಕ್ರಿಯೇಟ್ ಮಾಡಿದಾಗೆ ಆಗ್ತದೆ. ಅಂಥವರದ್ದು ಅವಶ್ಯಕತೆ ಇಲ್ಲ. ಆದರೆ ಯಾರದ್ದು ಅನ್ನೋದು ನೋಡ್ಕೊಳ್ಬೇಕು. ನನಗದು ಇಂಡಿವಿಜುವಲ್ ಆಗಿ ಗೊತ್ತಿಲ್ಲ. ಇಂಡಿವಿಜುವಲ್ ಆದ ವಿದ್ಯಾರ್ಥಿ ಸಿಕ್ಕಿದಾಗ ನಾನು ಅದನ್ನು ಹೇಳಲಿಕ್ಕೆ ಸಾಧ್ಯ. ಜನರಲ್ ಆಗಿ ಆಯಾ ವಿದ್ಯಾರ್ಥಿಗಳಿಗೆ ಹ್ಯಾಂಡ್ಲ್ ಮಾಡೋ ವಿಧಾನ ಬೇರೆ ಬೇರೆ ಇರ್ತದೆ. ಬಟ್ ಈ ಲರ್ನಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ತೊಡಗಿಕೊಳ್ಳುವುದಂತೂ ಸೇಮ್, ಎಲ್ಲರೂ ಮಾಡ್ಕೊಳ್ಬೇಕಾಗ್ತದೆ. ಇನ್ನೊಂದು ಪ್ರಶ್ನೆ ಬಂದಿದೆ, ಓದಿನ ಆಸಕ್ತಿ ಇಲ್ಲದವರಿಗೆ ಸಹಜ ಆಸಕ್ತಿಯನ್ನು ಹೇಗೆ ಬೆಳೆಸಬೇಕು ಅಂತ ಕೇಳಿದ್ದಾರೆ. ನೋಡಿ, ಇದನ್ನು ವಿವರಿಸುವುದು ಸ್ವಲ್ಪ ಕಷ್ಟ. ಇದರಲ್ಲಿ 2 ಅಂಶ ಇದೆ. ಒಂದು ಏನು ಅಂತಂದರೆ, ಕಲಿಕೆ ಅನ್ನುವಂಥದ್ದೇ ಅದು ನಾಗರಿಕತೆಯಿಂದ ರೂಪಿಸಿಕೊಂಡಂಥ ಬೌದ್ಧಿಕವಾದ ಅಂಶ. ಮನುಷ್ಯನೂ ಕೂಡ ಒಂದು ಮೃಗವೇ, ಮನುಷ್ಯನೂ ಒಂದು ಮೃಗವೇ. ಆದರೆ ಮನುಷ್ಯನ ಬುದ್ಧಿಯ ಬಳಕೆಯಿಂದಾಗಿ ಆತ ನಾಗರಿಕ ಪ್ರಾಣಿಯಾಗಿದ್ದಾನೆ ಅಷ್ಟೇ. ಈ ನಾಗರಿಕ ನಾಗರಿಕ ಪ್ರಾಣಿಯಾಗಿ ಪರಿವರ್ತನೆ ಆದದ್ರಿಂದಾಗಿ ಅವನಲ್ಲಿ ಕಲಿಯಬೇಕು, ಬುದ್ಧಿಯಿಂದ ಯೋಚಿಸಬೇಕು, ಒಳ್ಳೆಯ ಸಂಸ್ಕಾರ ಬೇಕು, ಇದೆಲ್ಲ ಬರ್ತದೆ. ನೋಡಿ ಹೇಗಿರ್ತದೆ ವ್ಯತ್ಯಾಸ ಅಂತಂದರೆ, ಮೃಗಕ್ಕೂ ಮನುಷ್ಯನಿಗೂ ಇರುವಂಥದ್ದು. ಈಗ ನಾವು ಆವೇಶದಿಂದ ಪ್ರತಿಕ್ರಿಯಿಸ್ತೇವೆ ನೋಡಿ, ಅಲ್ಲಿ ಹಾಗಾಯಿತು, ಇಲ್ಲಿ ಹೀಗೆ ಆಯಿತು, ಯಾರು ಜವಾಬ್ದಾರಿ, ಎಕ್ಸಾಮ್ ಹೋಯಿತು, ಲೈಫೇ ಹಾಳಾಯಿತು ಅಂತೇಳಿ ಈ ಪ್ರತಿಕ್ರಿಯೆ ಉಂಟಲ್ಲ, ಇದು ಭಾವನಾತ್ಮಕವಾದದ್ದು, ಆವೇಶಾತ್ಮಕವಾದದ್ದು. ಭಾವನೆಗಳು ಯಾವಾಗಲೂ ಯಾವುದೇ ಜೀವಿಗೆ ಅತ್ಯಂತ ಸಹಜವಾದದ್ದು. ಒಬ್ಬ ನಮಗೆ ತಿರುಗಿಸಿ ಹೊಡೆದ ಅಂದರೆ ತಿರುಗಿಸಿ ವಾಪಸ್ ಹೊಡೆಯುವುದು ಅದು ಅತ್ಯಂತ ಸಹಜವಾದ, ಪ್ರಾಣಿ ಸಹಜವಾದ ಮನೋಧರ್ಮ. ಅದು ಭಾವನೆಗಳಿಗೆ ಜೀವಿ ಸ್ಪಂದಿಸುವುದು. ನಾಯಿಗೆ 4 ಬಡಿದಾಗ ಅದು ಏನಾದರೂ ಒಂದು ರಿಯಾಕ್ಷನ್ ಮಾಡ್ತದೆ, ಅದು ಪ್ರಾಣಿಗಳ ಸಹಜವಾದ ವರ್ತನೆ. ಮನುಷ್ಯನೂ ಅದನ್ನು ಮಾಡ್ತಾನೆ, ಇದು ಸಹಜವಾದದ್ದು. ಆದರೆ ಯಾರೋ ಹೊಡೆದವನು ತಂದೆಯೋ ತಾಯಿಯೋ ಅಜ್ಜನೋ ಅಜ್ಜಿಯೋ ಅಧ್ಯಾಪಕರೋ ಯಾವ ಉದ್ದೇಶಕ್ಕಾಗಿ ಹೊಡೆದಿದ್ದಾರೆ, ನಾನು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿ ರಿಯಾಕ್ಟ್ ಮಾಡುವಂಥದ್ದು ಇದು ಮನುಷ್ಯನಿಗೆ ಮಾತ್ರ ಆಗೋದು, ಇದು ಪ್ರಾಣಿಗಳಿಗಾಗೋದಿಲ್ಲ. ಈ ಯೋಚನೆ ಅನ್ನೋದು ನಮ್ಮ ಬುದ್ಧಿಯಿಂದ ಬಂತು. ಈ ಬುದ್ಧಿಯಿಂದ ಬಂದದ್ದು ಅದು ನಾವು ಆರ್ಜಿಸಿಕೊಂಡದ್ದು, ಅಂದರೆ ಗಳಿಸಿಕೊಂಡದ್ದೇ ಹೊರತು ಸಹಜವಾದದ್ದಲ್ಲ. ಅಂದರೆ ಇಲ್ಲಿ ಕಲಿಕೆ ಅನ್ನುವಂಥದ್ದು ಆರ್ಜಿತವಾಗಿಯೇ ಬರಬೇಕು ಹೊರತು ಅದು ಸಹಜವಾಗಿ ಬರಲಿಕ್ಕಾಗೋದಿಲ್ಲ. ಸಹಜವಾಗಿ ಬರುವುದಾದರೆ ಎಲ್ಲ ಜೀವಿಗಳಿಗೂ ಆ ಅಂಶ ಬರ್ತಿತ್ತು. ಈ ಊಟ ನಿದ್ರೆ ಇದೆಲ್ಲ ಸಹಜವಾಗಿಯೇ ಬರುವಂಥ ಕಲಿಕೆಗಳು, ಅದು ಎಲ್ಲ ಪ್ರಾಣಿಗಳಿಗೂ ಕೂಡ ಬರ್ತದೆ. ಆದರೆ ಪಾಠ ಪುಸ್ತಕ ಅಥವಾ ಉನ್ನತ ಜ್ಞಾನದ ಅಭ್ಯಾಸ ಅಂತೇಳಿ ಹೇಳಿದರೆ ಅದು ಬುದ್ಧಿಪೂರ್ವಕವಾಗಿ ಆರ್ಜಿಸಿಕೊಂಡಾಗ ಬರುವಂಥದ್ದು, ಅದು ನೆನಪಿಟ್ಕೊಳ್ಬೇಕು. ಈಗ ನಾವೊಂದು ಒಂದು ಕಡೆ ಒಳ್ಳೆ ಬ್ರೇಕ್ ಡ್ಯಾನ್ಸ್ ಕಂಡ್ರೆ ರಪಕ್ಕ ಹೋಗಿ ನೋಡುವ ಅಂತ ಕಾಣಿಸ್ತದೆ, ಅಥವಾ ಒಂದು ಒಳ್ಳೆ ಪದ್ಯ ಬಂದರೆ ಮುಕ್ಕಾಬುಲ ಅಂತ ಬಂದರೆ ಅದನ್ನು ಕೇಳುವ ಅಂತ ಅನಿಸ್ತದೆ.
ಯಾಕೆಂದರೆ ಅದಕ್ಕೆ ಆಕರ್ಷಿಸುವ ಶಕ್ತಿ ಇದೆ. ಇದಕ್ಕೆ ಆಕರ್ಷಿಸುವ ಶಕ್ತಿ ಇಲ್ಲ. ಇದು ನಾವು ಪ್ರಜ್ಞಾಪೂರ್ವಕವಾಗಿಯೇ ನಾವು ತೊಡಗಿಕೊಳ್ಬೇಕು. ಆದರೆ ಈ ಪ್ರಜ್ಞಾಪೂರ್ವಕವಾಗಿ ತೊಡಗಿಕೊಳ್ಳಲಿಕ್ಕೆ ಏನು ಮಾಡಬೇಕು ಅದನ್ನು ಹೇಳ್ತೇನೆ. ಏನು ಮಕ್ಕಳಲ್ಲಿ ಆ ಆಸಕ್ತಿ ಬರಬೇಕು ಅಂತಾದರೆ ನೀವು ಮೊದಲು ಮಾಡಬೇಕಾದಂಥ ಕೆಲಸ ಏನು ಅಂತಂದರೆ ಕಲಿಕೆಯಿಂದ ಉಪಯೋಗ ಇದೆ ಅನ್ನುವುದನ್ನು ಮಕ್ಕಳಿಗೆ ತಿಳಿಸಿಕೊಡಬೇಕು. ನಮ್ಮ ದೊಡ್ಡ ಫೇಲ್ಯೂರು ಏನು ಗೊತ್ತುಂಟ, ಅದನ್ನು ಹೇಳ್ತೇನೆ. ನಮ್ಮ ದೊಡ್ಡ ಫೇಲ್ಯೂರು ಶಿಕ್ಷಕರು, ಪೇರೆಂಟ್ಸು ಅಥವಾ ಇಡೀ ಸಮಾಜ ಹೇಳೋದು, ನೀನು ಚೆನ್ನಾಗಿ ಓದು, ನಿನಗೆ ಒಳ್ಳೆ ಉದ್ಯೋಗ ಸಿಗ್ತದೆ, ನೀನು ಮತ್ತೆ ಅಮೇರಿಕಕ್ಕೆ ಹೋಗ್ಬೋದು ಅಷ್ಟೇ. ಚೆನ್ನಾಗಿ ಓದಿ ಚೆನ್ನಾಗಿ ಅಧ್ಯಯನವನ್ನು ಮಾಡಿದರೆ ಇವನು ಅಮೇರಿಕಕ್ಕೆ ಹೋದರೆ ಸ್ವರ್ಗ ಪ್ರಾಪ್ತಿ ಅಂತ ಆದಾಗೆ ಆಗಿದೆ. ಅಂದರೆ ನಾವು ಓದುವ ಏಕೈಕ ಉದ್ದೇಶ ದೊಡ್ಡ ಉದ್ಯೋಗಕ್ಕೆ ಹೋಗುವುದು ಅನ್ನುವಂಥ ಭಾವನೆಯನ್ನು ಮಕ್ಕಳಲ್ಲಿ ಬೆಳೆಸ್ತಾ ಇದ್ದೇವೆ. ಅಲ್ಲಿ 2 ಅಂಶಗಳು ಬರಬೇಕು. ಒಂದು, ಒಳ್ಳೆಯ ಉದ್ಯೋಗವನ್ನು ಗಳಿಸಿಕೊಳ್ಳಬೇಕು. ನಾವು ಕಲಿತ ಕಲಿಕೆಯಿಂದಾಗಿ ಒಳ್ಳೆಯ ಉದ್ಯೋಗವನ್ನು ಪಡೆಯಲು ಸಾಧ್ಯವಾಗ್ತದೆ ಮಗು ಅನ್ನುವುದನ್ನು ಮಕ್ಕಳಿಗೆ ಹೇಳಬೇಕು. ಆದರೆ ಅಷ್ಟಕ್ಕೇ ಸೀಮಿತವಾಗಬಾರದು. ನಮ್ಮ ಬಳಿಯಲ್ಲಿ ಜ್ಞಾನವಿದ್ದಾಗ ಎಂಥ ಕಷ್ಟದ ಸನ್ನಿವೇಶವನ್ನು ಎದುರಿಸುವ ಶಕ್ತಿ ಬರ್ತದೆ ಮಗು ಅನ್ನುವುದನ್ನು ಹೇಳಬೇಕು. ಎಂಥವರ ಮುಂದೆಯೂ ಮಾತನಾಡುವ ಶಕ್ತಿ ಬರ್ತದೆ ಮಗು ಅನ್ನುವುದನ್ನು ಹೇಳಬೇಕು. ಕಷ್ಟಗಳನ್ನು ನಿಭಾಯಿಸುವ ಶಕ್ತಿ ಬರ್ತದೆ ಮಗು ಅನ್ನುವುದನ್ನು ಹೇಳಬೇಕು. ಹಾಗೆ ನಿನ್ನ ವ್ಯಕ್ತಿತ್ವಕ್ಕೆ ಒಂದು ವರ್ಚಸ್ಸು ಬರ್ತದೆ ಮಗು ಅನ್ನುವಂಥದ್ದನ್ನು ಹೇಳಬೇಕು. ಆ ವರ್ಚಸ್ಸಿನಿಂದ ನೀನು ಇನ್ನೊಬ್ಬರ ಮೇಲೆ ಪ್ರಭಾವ ಬೀರಲಿಕ್ಕೆ ಸಾಧ್ಯವಾಗ್ತದೆ ಮಗು ಅನ್ನುವುದನ್ನು ಹೇಳಬೇಕು. ಅಂದರೆ ಜ್ಞಾನದಿಂದ ಸಿಗುವ ಅನೇಕ ಉಪಯೋಗಗಳನ್ನು ಮಕ್ಕಳಿಗೆ ತಿಳಿಸಲಿಕ್ಕೆ ಸಾಧ್ಯವಾಗಬೇಕು ಮತ್ತು ಆ ಉಪಯೋಗವನ್ನು ಕಲಿಸುವುದಕ್ಕೂ ಸಾಧ್ಯವಾಗಬೇಕು. ಅದಕ್ಕೆ ಗೌರವಿಸಬೇಕು ನಾವು. ಮಕ್ಕಳು ಆ ರೀತಿಯ ಲರ್ನಿಂಗಿಗೆ ತೊಡಗಿಕೊಂಡಾಗ ಅದನ್ನು ನಾವು ಗೌರವಿಸುವುದಕ್ಕೆ ಸಾಧ್ಯವಾಗಬೇಕು. ನಾವು ಸುಮ್ಮನೆ ಏನು ಮಾಡ್ತೇವೆ ಅಂತಂದರೆ ಕೇವಲ ಉದ್ಯೋಗ ಮಾತ್ರವೇ ಅಂತ ಅಲ್ಲ. ಈಗ ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ, ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಾನು ಈ 6ನೇ ಕ್ಲಾಸಿಗೆ ಹೋಗುವಾಗ ನಾನು ಕೂಲಿ ಕೆಲಸ ಮಾಡಲಿಕ್ಕೆ ಹೋಗ್ತಾಯಿದ್ದೆ. ನಾನು ಮತ್ತು ನನ್ನ ತಾಯಿ ಮಾರ್ಗಕ್ಕೆ ಡಾಮರ್ ಹಾಕಲಿಕ್ಕೆ ಇತ್ಯಾದಿ ಕೆಲಸಗಳಿಗೆ ಹೋಗ್ತಾಯಿದ್ದೆವು. ಬೇರೆಯವರ ಮನೆಯಲ್ಲಿ ಗೊಬ್ಬರ ತೆಗಿಲಿಕ್ಕೆ ಎಲ್ಲ ಹೋಗ್ತಾಯಿದ್ದೆವು. ಆಯಿತಾ. ನನಗೆ ಆವಾಗ ಶುರುವಿಗೆ 2 ರೂಪಾಯಿ ಸಂಬಳ ಸಿಕ್ಕಿದ್ದು ನನಗೆ. ಆಮೇಲೆ ನನಗೆ ಇದು ಕೂಲಿ ಕೆಲಸಕ್ಕೆ ಸಂಬಳ ಸಿಗ್ತಾಯಿತ್ತು. ನಾನು ಏನು ಮಾಡ್ತಾಯಿದ್ದೆ ಅಂತಂದರೆ, ಕೂಲಿ ಕೆಲಸಕ್ಕೆ ಹೋದಾಗ ಮಧ್ಯಾಹ್ನ ಕೂಲಿಯವರೆಲ್ಲ ಮಲಗಿದ್ದರೆ, ಒಂದು ಅರ್ಧ ಗಂಟೆ ವಿಶ್ರಾಂತಿಯಲ್ಲಿದ್ದರೆ ನಾನು ಪುಸ್ತಕ ತೆಗೆದು ಓದ್ಕೊಳ್ತಾ ಇದ್ದೆ. ಆಮೇಲೆ PUC ಡಿಗ್ರಿಗೆ ಬರುವಾಗ ನಾನು ರಾತ್ರಿಯ ವೇಳೆ ಅಡುಗೆ ಮಾಡಲಿಕ್ಕೆ ಹೋಗ್ತಾಯಿದ್ದೆ. ಅಡುಗೆಗೆ ಅಸಿಸ್ಟೆಂಟಾಗಿ ಹೋಗ್ತಾಯಿದ್ದೆ. ಎಲ್ಲರೂ ಹೋಳಿಗೆ ಮಾಡಿ ಮಲಗಿದ ಮೇಲೆ ನಾನು ಕೂತ್ಕೊಂಡು ಓದ್ತಾಯಿದ್ದೆ. ಆಯಿತಾ. ಇದೆಲ್ಲದರ ಉದ್ದೇಶ ನಾನು ದೊಡ್ಡ ಉದ್ಯೋಗಕ್ಕೆ ಹೋಗಬೇಕು ಅನ್ನೋದು ಮಾತ್ರವೇ ಆಗಿರಲಿಲ್ಲ. ಇವತ್ತು ನನಗೊಂದು ಉದ್ಯೋಗ ಇದೆ, ತೃಪ್ತಿಕರವಾದ ಉದ್ಯೋಗ ಇದೆ. ಆದರೆ ಆ ಉದ್ಯೋಗದಿಂದಾಗಿಯೇ ನನಗೆ ಗೌರವ ಬಂದಿದೆ ಅಂತೇಳಿ ಹೇಳುವಂಥದ್ದು ಅಲ್ಲ. ಆ ಉದ್ಯೋಗವನ್ನು ಕ್ರಾಸ್ ಮಾಡಿ ಸಮಾಜವನ್ನು ತಲುಪುವುದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆಗಿದೆ. ಅದು ಹೇಗೆ ಸಾಧ್ಯ ಆಯಿತು ಅಂದರೆ, ಈಗ ಕರ್ನಾಟಕದಲ್ಲಿ 4 ಲಕ್ಷ ಶಿಕ್ಷಕರಿದ್ದಾರೆ. ಆದರೆ 4 ಲಕ್ಷ ಶಿಕ್ಷಕರ ಹತ್ರವೂ ಜನಗಳು ನನ್ನ ಹತ್ರ ಬಂದಾಗ ಕೇಳೋ ಹಾಗೆ ಕೇಳುವುದಿಲ್ಲ. ಅದು ಗೊತ್ತು ನನಗೆ. ಇದು ಹೇಗೆ ಬಂತು ಅಂದರೆ, ಅದು ಜ್ಞಾನದಿಂದಾಗಿಯೇ ಬಂದ ಶಕ್ತಿ. ನಿನ್ನ ಜ್ಞಾನದಿಂದಾಗಿಯೇ ನಿನಗೊಂದು ಶಕ್ತಿ ಬರ್ತದೆ ಮಗು, ಇದನ್ನು ನೀನು ಗಳಿಸಿಕೊಳ್ಳು ಅನ್ನುವುದನ್ನು ಮಕ್ಕಳಿಗೆ ಕಲಿಸಿದಾಗ ಆವಾಗ ಅವರಿಗೆ ತಾನೇ ಅಭ್ಯಾಸ ಮಾಡಬೇಕು, ಓದಬೇಕು, ಅಧ್ಯಯನವನ್ನು ಮಾಡಬೇಕು ಅನ್ನುವುದು ಮಕ್ಕಳಿಗೆ ಅರ್ಥವಾಗ್ತದೆ. ಈ ರೀತಿಯಲ್ಲಿ ಮಕ್ಕಳಲ್ಲಿ ಆಸಕ್ತಿ ಬರುವ ಹಾಗೆ ಮಾಡಬೇಕು ಅನ್ನುವಂಥದ್ದು. ನೆಕ್ಸ್ಟು ಪ್ರಶ್ನೆ ಕೇಳಿದ್ದಾರೆ, ಓದಿದ್ದನ್ನು ಮನನ ಮಾಡುವ ವಿಧಾನ ಹೇಗೆ ಅಂತ. ಇದು ತುಂಬ ಒಳ್ಳೆಯ ಪ್ರಶ್ನೆ. ಓದಿದ್ದನ್ನು ಮನನ ಮಾಡುವುದು ಅಂದಾಗ ನಮ್ಮ ಮಾನಸಿಕ ರಚನೆಯಲ್ಲಿ 3 ಅಂಶಗಳಿರ್ತವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಒಂದು, ಅಲ್ಪಕಾಲೀನ ಸ್ಮೃತಿ. ಅಲ್ಪಕಾಲೀನ ನೆನಪು ಅಂತಂದರೆ ಹೇಗೆ ಅಂದರೆ, ನೀವೀಗ ಇಲ್ಲಿಂದ ಮಂಗಳೂರಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಹೋಗ್ತೀರಿ. ನೈಟ್ ಸರ್ವಿಸ್ಗೆ ಬಸ್ಸಲ್ಲಿ ಹೋಗುವಾಗ ಬೆಂಗಳೂರಲ್ಲಿ ಇಳಿಯುವವರೆಗೆ ನಿಮಗೆ ಬಸ್ಸಿನ ನಂಬರ್ ನೆನಪಿರ್ತದೆ. ಬಸ್ಸಿಂದ ಇಳಿದು ಒಂದು ಅರ್ಧ ಗಂಟೆ ಕಳೆದು ನೆನಪು ಮಾಡಿಕೊಂಡ್ರೆ ನಿಮಗೆ ಬಸ್ಸಿನ ನಂಬರ್ ನೆನಪಿಗೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ, ನಿಮಗೆ ಅದು ನೆನಪು ಬೇಕಾಗಿದ್ದದ್ದೇ ಬೆಂಗಳೂರಲ್ಲಿ ಇಳಿಯುವವರೆಗೆ. ಆಮೇಲೆ ನಿಮಗೆ ಅದರ ನೆನಪಿನ ಅವಶ್ಯಕತೆ ಇಲ್ಲ. ಅಲ್ಪಕಾಲೀನ ಸ್ಮೃತಿ ಅಲ್ಲಿಗೆ ಮರ್ತೋಯ್ತು, ಮುಗಿಯಿತು. ಎರಡನೇದು ಸ್ಮೃತಿಯಲ್ಲಿ ಬರುವಂಥದ್ದು ದೀರ್ಘಕಾಲೀನ ಸ್ಮೃತಿ. ದೀರ್ಘಕಾಲ ಅಂದರೆ ನಾವು ತಿಳಿದುಕೊಂಡದ್ದು ಬಹುದೀರ್ಘ ಕಾಲದವರೆಗೆ. ಇವತ್ತು ನಮ್ಮ ಶಾಲಾ ಕಲಿಕೆ ಅನ್ನೋದು ಅದೇ.
ನಾವು ಓದಿದ್ದು ಬಹುಕಾಲದವರೆಗೆ, ಶಾಶ್ವತ ಅಂತ ಹೇಳುವುದಿಲ್ಲ. ಯಾಕೆಂದರೆ ವಯಸ್ಸು ಆಗ್ತಾ 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 ಹೋದಾಗ ಕೆಲವು ಅಂಶಗಳು ಮರೆತು ಹೋಗ್ತವೆ, ಅದು ಸಹಜ. ಬಹುಕಾಲದವರೆಗೆ ಉಳಿಯುವಂಥದ್ದು ಅದು ದೀರ್ಘಕಾಲೀನ ಸ್ಮೃತಿ. ಇನ್ನೊಂದಿದೆ ಅಭಿಜ್ಞಾನ ಅನ್ನುವಂಥದ್ದಿದೆ. ಈ ಅಭಿಜ್ಞಾನ ಅನ್ನುವಂಥದ್ದು ಹೇಗೆ ಅಂತಂದರೆ, ಅದು ನೀವು ನೆನಪಿಟ್ಟುಕೊಳ್ಳುವುದು ಒಂದು ಹೊರೆ ಆಗುವುದೇ ಇಲ್ಲ. ಅದು ಯಾವ ಹೊರೆಯೂ ಆಗದಂತೆ ಅದು ನಿಮ್ಮ ಮನಸ್ಸಿನಲ್ಲಿ ನೆನಪಿನಲ್ಲಿ ಉಳಿತದೆ. ಉದಾಹರಣೆಗೆ, ಎಲ್ಲಿಂದಲೋ ಮಾತನಾಡುವ ಧ್ವನಿ ಕೇಳಿದಾಗ ಇದು ನನ್ನ ತಂದೆ ಮಾತಾಡ್ತಾ ಇರುವುದು ಅನ್ನೋದು ನಿಮಗೆ ಗೊತ್ತಾಗುವ ಹಾಗೆ. ಎಲ್ಲಿಂದಲೋ ಒಂದು ಧ್ವನಿ ಕೇಳಿದಾಗ ನನ್ನ ತಾಯಿ ಮಾತಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾದ ಹಾಗೆ. ಅಥವಾ ಒಂದು ಸ್ಕೂಟ್ರೋ, ಒಂದು ಬೈಕೋ, ಒಂದು ಕಾರೋ ಫೆಮಿಲಿಯರ್ ಆಗಿದ್ದರೆ, ಇವರು ಬಂದರು ಅಂತ ಹೇಳಿದಾಗ, ಅಂದರೆ ಇದು ಈಗ ನಮ್ಮ ಊರಲ್ಲಿ ಒಬ್ಬರು ಬುಲ್ಲೆಟ್ಟಿನವರು ಇದ್ದರು, ಅದು ಬಟ 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 ಸೌಂಡ್ ಬಂದ ಕೂಡಲೇ ನಮಗೆ ಇಂಥವ್ರು ಬಂದರು ಅನ್ನೋದು ಗೊತ್ತಾಗಿ ಆಯಿತು. ಇದೆಲ್ಲವೂ ಅಭಿಜ್ಞಾನ ಅಂತ ನಾವು ಅದನ್ನು ಕರಿತೇವೆ. ಈ ರೀತಿ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಟಿ ವಿ ಪ್ರಭಾವದ ಬಗ್ಗೆ. ಅಭಿಜ್ಞಾನ ಅಂದರೆ ಈ ರೀತಿ ತಾನಾಗಿ ನಿಮ್ಮ ಇಷ್ಟದ ಸಂಗೀತಗಾರನ ಹಾಡು ಕೇಳಿದಾಗ ಅವ ಯಾರು ಅಂತ ಗುರುತು ಹಿಡೀಲಿಕ್ಕೆ ಸಾಧ್ಯವಾಗುವುದು, ಇದೆಲ್ಲ ಅಭಿಜ್ಞಾನ. ಇಲ್ಲಿ ಮನನ ಆಗಬೇಕು ಅಂತಂದರೆ ನಿಮ್ಮಲ್ಲಿ ಅಭಿಜ್ಞಾನದ ಹಂತಕ್ಕೆ ಹೋಗದೇ ಇದ್ದರೂ, ಹೋದರೆ ಬಹಳ ಒಳ್ಳೆಯದು, ಹೋಗದೇ ಇದ್ದರೂ ಕೂಡ ಓದಿದ್ದು ಅಭ್ಯಾಸ ಮಾಡಿದ್ದು ದೀರ್ಘಕಾಲೀನ ಸ್ಮೃತಿಯಾಗಿ ಉಳಿಯಬೇಕು. ದೀರ್ಘಕಾಲೀನ ಸ್ಮೃತಿಯಾಗಿ ಉಳಿಯಬೇಕು ಅಂತಂದರೆ ನಮ್ಮಲ್ಲಿ ಕಲಿಕೆ ಉಪಯೋಗಕ್ಕೆ ಬರಬೇಕಾದ್ರೆ ಮಾನಸಿಕವಾಗಿ 3 ಪ್ರಕ್ರಿಯೆಗಳು ನಡೆಯಬೇಕಾಗ್ತದೆ. ಒಂದು ಗ್ರಹಿಕೆ, ಎರಡನೆಯದು ದೃಢೀಕರಣ, ಮೂರನೆಯದು ಪುನರುತ್ಪಾದನೆ. ಗ್ರಹಿಕೆ ನೋಡಿ, ತರಗತಿಯಲ್ಲಿ ಕ್ಲಾಸನ್ನು ಕೇಳಿದಾಗ ಅಥವಾ ಆನ್ಲೈನಲ್ಲಿ ಪಾಠವನ್ನು ಮಾಡಿದಾಗ ಅಥವಾ ನೀವು ಓದಿದಾಗ ಮೊದಲು ಆಗುವುದು ಏನು ಅಂತೇಳಿದರೆ ಗ್ರಹಿಕೆಯೇ ಆಗುವುದು. ತುಂಬ ಮಕ್ಕಳು ನೀವು ಹೇಳ್ಬೋದು, ಕ್ಲಾಸಲ್ಲಿ ಪಾಠ ಕೇಳುವಾಗ ನನಗೆ ಎಲ್ಲ ಅರ್ಥ ಆಯಿತು ಅಂತ ನಿಮಗೆ ಅನಿಸ್ತದೆ, ಎಲ್ಲ ಗೊತ್ತಾಗಿದೆ ಅಂತ ಅನಿಸ್ತದೆ. ಮರು ದಿವಸಕ್ಕಾದಾಗ ಗೊತ್ತಾದದ್ದು ಎಂತ ಅಂತ ನೆನಪಿಗೆ ಬರುವುದಿಲ್ಲ. ಈ ಪರಿಸ್ಥಿತಿ ಆಗುವುದು. ಇದು ಯಾಕೆ ಅಂದರೆ ಪಾಠ ಮಾಡುವಾಗ ನಿಮ್ಮಲ್ಲಿ ಗ್ರಹಿಕೆ ಆಗಿರ್ತದೆ, ಆದರೆ ನಿಮ್ಮ ಮನಸ್ಸಿನಲ್ಲಿ ಅದು ದೃಢೀಕರಣ ಆಗಿರುವುದಿಲ್ಲ. ಮನಸ್ಸಿನಲ್ಲಿ ದೃಢೀಕರಣವಾಗುವ ಪ್ರೋಸೆಸ್ಸಿಗೆ ಇಂಪಾರ್ಟೆನ್ಸನ್ನು ಕೊಡಬೇಕು, ಆವಾಗ ಮನನವಾಗ್ತದೆ. ದೃಢೀಕರಣ ಮಾಡಲಿಕ್ಕೆ ಮೆಥಡ್ ಹೇಗೆ ಅಂತಂದರೆ, ನೀವು ಓದಿದ್ದು ಅಥವಾ ಕೇಳಿದ್ದು ಅಥವಾ ಪಾಠವನ್ನು ಅನುಭವಿಸಿದ್ದು ಇದನ್ನು ನೀವು ಮತ್ತೊಂದು ಸಲ ಓದಿಕೊಳ್ಬೇಕು. ಓದಿಕೊಂಡ ಮೇಲೆ ಓದಿಕೊಂಡ ವಿಷಯದ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಈ ಚಿಂತನೆಯನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಮೆಥಡ್ಡು ಹೇಳ್ತೇನೆ. ಹೇಗೆ ಅಂತಂದರೆ, ಡೈವರ್ಜೆಂಟ್ ಕ್ವಶ್ಚನ್ಸ್ ಅಂತ ಇದೆ. ಡೈವರ್ಜೆಂಟ್ ಕ್ವಶ್ಚನ್ಸ್ ಅಂದರೆ ಬಹುಮುಖಿ ಪ್ರಶ್ನೆಗಳು ಅಂತ. ಅದೀಗ ಒಂದು ಉದಾಹರಣೆ ಸಿಂಪಲ್ ಖುಷಿಯಾಗುವಾಗ ಹೇಳ್ತೇನೆ. ಜಗತ್ತಿನಲ್ಲಿರುವ ಎಲ್ಲ ಗಂಡಸರಿಗೂ ಹೆಂಗಸರಿಗೂ ತಲೆಯಲ್ಲಿ ಕೂದಲುಗಳೇ ಇಲ್ಲದಿದ್ದರೆ ಹೇಗಿರ್ತಿತ್ತು? ಉತ್ತರ ಕೊಡಿ ನೋಡುವ. ನೀವು ಯಾರು ಬೇಕಾದಷ್ಟು ಉತ್ತರವನ್ನು ಕೊಡ್ತೀರಿ. ಶಾಂಪು ಬೇಕಾಗಿರಲಿಲ್ಲ, ಅಥವಾ ತಲೆಯಲ್ಲೇ ಆಮ್ಲೆಟ್ ಮಾಡ್ಬೋದಾಗಿತ್ತು, ಹೀಗೆ ಅನೇಕ ಉತ್ತರಗಳು ಬರ್ತವೆ. ಒಂದು ಪ್ರಶ್ನೆಗೆ ಅನೇಕ ಉತ್ತರಗಳು, ಆಯಿತಾ? ಇದನ್ನು ಲರ್ನಿಂಗಿಗೆ ಕನ್ವರ್ಟ್ ಮಾಡಿ ಹೇಳ್ತೇನೆ. ಭಾರತದ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಇಲ್ಲದೇ ಇದ್ದರೆ ಹೇಗಿರ್ತಿತ್ತು ಭಾರತದ ಸನ್ನಿವೇಶ? ನದಿಗಳಿರ್ತಾ ಇರಲಿಲ್ಲ, ನೀರಿರ್ತಾ ಇರಲಿಲ್ಲ, ಇಂಥದ್ದೆಂಥದ್ದೋ ಉತ್ತರ ಬರ್ಬೋದು. ಹಾಗಾದರೆ ಹಿಮಾಲಯ ಇರುವುದರಿಂದ ಇದೆಲ್ಲ ನಮಗೆ ಸಿಕ್ಕಿದೆ ಅಲ್ವಾ? ಅಂದರೆ ಸ್ವಂತ ಯೋಚನೆಯಿಂದಲೇ ನಾವು ಉತ್ತರವನ್ನು ಕಂಡುಕೊಳ್ಳುವುದು. ನಾವು ಒಂದು ಪಾಠವನ್ನು ಓದುವಾಗ ಅದರಲ್ಲಿ ಬರುವಂಥ ವಿಚಾರಕ್ಕೆ ಇದು ಹೀಗಲ್ಲದಿದ್ದರೆ ಮತ್ತೆ ಹೇಗಾಗುತ್ತಿತ್ತು ಅನ್ನುವ ಪ್ರಶ್ನೆಯನ್ನು ಕೇಳಿಕೊಂಡು ಯೋಚನೆಯನ್ನು ಮಾಡಿದಾಗ ಹಾಗೆ ಓದಿದ ಅಂಶ ಮನಸ್ಸಿನಲ್ಲಿ ಜಾಸ್ತಿ ದೃಢೀಕರಣವಾಗಿ ಉಳಿತದೆ. ಆಮೇಲೆ ರಾತ್ರಿ ಮಲಗುವ ವೇಳೆಗೆ ಏನು ಮಾಡಬೇಕು ನೀವು ಅಂತಂದರೆ, ಆ ದಿವಸ ಓದಿಕೊಂಡದ್ದು, ಅಭ್ಯಾಸ ಮಾಡಿಕೊಂಡದ್ದು ಇಂಥದ್ದನ್ನೆಲ್ಲ ಮನಸ್ಸಿಗೆ ರೀಕಾಲ್ ಮಾಡಿಕೊಂಡು ಮಲ್ಕೊಳ್ಬೇಕು. ಆವಾಗ ಅದು ಮನಸ್ಸಿನಲ್ಲಿ ಹೆಚ್ಚು ಗಟ್ಟಿಯಾಗಿ ದೃಢೀಕರಣ ಹೊಂದಿರ್ತದೆ. ಅಂದರೆ ರಿಪಿಟೇಷನ್ ಮಾಡ್ತಾ ಹೋಗೋದು, ಅಭ್ಯಾಸ ಮಾಡಿದ್ದನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವ ಮುಖಾಂತರ ಅದು ಮನನವಾಗ್ತದೆ. ಹಾಗೆ ಮನನವಾದದ್ದು ಪುನರುತ್ಪಾದನೆ ಯಾವ ವಿಧಾನದಲ್ಲಿಯೂ ಬರ್ಬೋದು.
ಎಕ್ಸಾಮಲ್ಲಿಯೂ ಪುನರುತ್ಪಾದನೆ ಬರ್ಬೋದು, ನಾಳೆ ಇಂಟರ್ವ್ಯೂವಲ್ಲಿಯೂ ಬರ್ಬೋದು, ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಬರ್ಬೋದು, ಅಥವಾ ಡೇ ಟು ಡೇ ಲೈಫ್ನಲ್ಲಿಯೂ ಕೂಡ ಬರ್ಬೋದು, ಜೀವನದ ದೈನಂದಿನ ವ್ಯವಹಾರದಲ್ಲಿಯೂ ಕೂಡ ಬರ್ಬೋದು. ಬರಬಾರ್ದು ಅಂತ ಹೇಳುವಂಥದ್ದು ಏನಿಲ್ಲ, ಸಾಕಷ್ಟು ಸಂದರ್ಭದಲ್ಲಿ ಬರ್ತದೆ. ಆಯಿತಾ? ಇದು ಮನನಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನು ಕೊಟ್ಟಿದೆ. ಆಮೇಲೆ ಇನ್ನೊಬ್ಬರು ಪ್ರಶ್ನೆಯನ್ನು ಕೇಳಿದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಕೋರ್ಸು ವಿತ್ BA ವಿತ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೋರ್ಸು ಇರುವಂಥ ಕಾಲೇಜುಗಳು ಯಾವುದಿವೆ ಅಂತೇಳಿ. ಎಲ್ಲ ಕಾಲೇಜುಗಳಲ್ಲೂ ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದಂತಹ ತಿಳುವಳಿಕೆಗಳನ್ನು ಕೊಡ್ತಾರೆ. ಆದರೆ ನಿರ್ದಿಷ್ಟವಾಗಿ ಇಂಥ ಕಾಂಪಿಟೇಟಿವ್ ಎಕ್ಸಾಮಿಗೆ ಅಂತಲೇ ಮಾಡಲಿಕ್ಕೆ ಇರುವಂಥ ಕಾಲೇಜುಗಳು ನನಗೆ ಗೊತ್ತಿಲ್ಲ. ಮತ್ತು ಅಕಾಡೆಮಿಕ್ ಕಾಲೇಜಲ್ಲಿ ಅದನ್ನು ಮಾಡಲಿಕ್ಕೂ ಆಗಲ್ಲ. ಯಾಕೆಂತಂದರೆ ಈ ಅಕಾಡೆಮಿಕ್ ಕಾಲೇಜುಗಳಿವೆ ಅಲ್ಲ, ಈ ಅಕಾಡೆಮಿಕ್ ಕಾಲೇಜುಗಳ ಫಂಕ್ಷನಿಂಗ್ ಆಗುವ ಕ್ರಮವೇ ಬೇರೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನು ಫಂಕ್ಷನಿಂಗ್ ಆಗುವ ಕ್ರಮವೇ ಬೇರೆ. ನಮ್ಮ ಬಹುತೇಕ ವಿದ್ಯಾರ್ಥಿಗಳು ಯಾಕೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾರೆ ಅಂದರೆ, ಅವರಿಗೆ ಗೊತ್ತಿರೋದು ಅಕಾಡೆಮಿಕ್ ಎಕ್ಸಾಮಿಗೆ ಬರೆದು ಅವರಿಗೆ ಗೊತ್ತಿರೋದು. ಅಕಾಡೆಮಿಕ್ ಎಕ್ಸಾಮಲ್ಲಿ ಹೇಗೆ ಅಂತಂದರೆ, ಅಲ್ಲಿ ಮಕ್ಕಳು ಉತ್ತೀರ್ಣರಾಗಲಿಕ್ಕೆ ಮತ್ತು ಮೇಲಕ್ಕೆ ಹೋಗಲಿಕ್ಕೆ ಅನುಕೂಲವಾಗುವ ಹಾಗೆ ಅದಿರ್ತದೆ ಎಕ್ಸಾಮ್. ಆದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲಿ ಒಳಗೆ ಬಾರದ ಹಾಗೆ ತಡೆಯುವುದು ಹೇಗೆ ಅನ್ನುವಂಥದ್ದು ಅಲ್ಲಿರುವಂಥದ್ದು ಇರುವುದು. ಆವಾಗ ಅದನ್ನೂ ಚಾಲೆಂಜ್ ಮಾಡಿಕೊಂಡು ಒಳಗೆ ಹೋಗುವ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಆದ ಕಾರಣ ಇದು ಎರಡು ಒಟ್ಟೊಟ್ಟಿಗೆ ಮಾಡಲಿಕ್ಕೆ ಮಾಡುವುದು ಅಷ್ಟೊಂದು ಸಮಂಜಸವೂ ಅಲ್ಲ, ಯಾಕೆಂದರೆ ಎರಡು ಒಟ್ಟೊಟ್ಟಿಗೆ ಆಗಲ್ಲ. ಆದರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾದ ಜ್ಞಾನವನ್ನು ಕೂಡ ಕೊಡುವಂಥದ್ದು ಅಕಾಡೆಮಿಕ್ ಕಾಲೇಜುಗಳ ಕೆಲಸವೇ ಆಗಿರ್ತದೆ. ಅದು ಪಠ್ಯ ಬೋಧನೆಯ ಒಂದು ಭಾಗವಾಗಿ ಆಟೋಮೆಟಿಕಲ್ ಆಗಿ ಬರುವಂಥದ್ದು. ಸ್ಪೆಷಲ್ ಕೋಚಿಂಗ್ ಬೇಕಾದಾಗ ನೀವು ಕೋಚಿಂಗ್ ಸೆಂಟರ್ನಲ್ಲಿ ಕೋಚಿಂಗ್ ತಗೊಳ್ಳುವುದೇ ಸೂಕ್ತ, ಹೊರತು ಅಕಾಡೆಮಿಕ್ ಕಾಲೇಜಲ್ಲಿ ಅದು ಸಾಧ್ಯ ಆಗೋದಿಲ್ಲ. ಅದು ಎರಡು ಒಟ್ಟೊಟ್ಟಿಗೆ ಮಾಡಲಿಕ್ಕೆ ಹೊರಟ್ರೆ ಎರಡನ್ನೂ ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಭಾಳ ಕಷ್ಟ ಆಗಿಬಿಡ್ತದೆ. ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಪೂರಕ ಭಾಗವಾಗಿ ಇರ್ಬೋದು, ಅಂಥದ್ದು ಕೆಲವು ಕಾಲೇಜುಗಳು ಸಣ್ಣ ಪ್ರಮಾಣದಲ್ಲಿ ಆ ರೀತಿಯ ಆ್ಯಕ್ಟಿವಿಟೀಸನ್ನು ಮಾಡ್ತವೆ, ಕೆಲವು ಇಲ್ಲ ಅಂತ. ಆಮೇಲೆ ಈಗ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಏನಂದರೆ ಈಗ PUC ಎಕ್ಸಾಮು ಇಲ್ಲದೇ ಆಗಿರುವುದರಿಂದಾಗಿ PUC ಬೇಸ್ಡ್ ಆದಂಥ ನೇಮಕಾತಿಗಳಿಗೆ ಏನಾದರೂ ತೊಂದರೆ ಆಗಲಿಕ್ಕಿಲ್ವೇ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಇಲ್ಲಿ ತೊಂದರೆ ಅನ್ನುವಂಥದ್ದು PUC ಬೇಸ್ಡ್ ಆದ ಡೈರೆಕ್ಟ್ ಸಿಲೆಕ್ಷನ್ ಇದ್ದಾಗ ಮಾತ್ರ ತೊಂದರೆ ಆಗ್ತದೆ. ಈಗ SDA ಎಕ್ಸಾಮ್ ಬರ್ತದೆ, SDA ಎಕ್ಸಾಮಿಗೆ PUC ಅದರ ಇದು ಬೇಸ್, PUC ಅರ್ಹತೆಯ ಮೇರೆಗೆ SDA ಎಕ್ಸಾಮ್ ಬಂದರೂ ಕೂಡ ಅಲ್ಲಿ ಅದಕ್ಕೆ KPSC ಕಾಂಪಿಟೇಟಿವ್ ಎಕ್ಸಾಮ್ ಒಂದನ್ನು ಮಾಡ್ತದೆ. ಆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅವನು ಅಥವಾ ಅವಳು ಪಡೆಯುವ ಮಾರ್ಕ್ ಮುಖ್ಯವಾಗ್ತದೆ ಹೊರತು ಇದಲ್ಲ, PUC ಅದಲ್ಲ. ಆದರೆ ಪೋಸ್ಟಲ್ ಸಿಲೆಕ್ಷನ್ ಇದೆ ನೋಡಿ, ಪೋಸ್ಟ್ ಆಫೀಸಲ್ಲಿ ನೇಮಕಾತಿ ಆಗುವಾಗ ಅವರು ಡೈರೆಕ್ಟ್ ಸಿಲೆಕ್ಷನನ್ನು ಕೊಡ್ತಾ ಇದ್ದಾರೆ. ಪೋಸ್ಟ್ ಆಫೀಸಲ್ಲಿ ಡೈರೆಕ್ಟ್ ಸಿಲೆಕ್ಷನ್ ಕೊಡ್ತಾರೆ. ಆ ಡೈರೆಕ್ಟ್ ಸಿಲೆಕ್ಷನ್ ಕೊಡುವಾಗ ಇಲ್ಲಿ PUCಯಲ್ಲಿ ಬರುವಂಥ ಮಾರ್ಕು ಡಿಸೈಡಿಂಗ್ ಮಾರ್ಕು ಆಗ್ತದೆ. ಆ ಮಾರ್ಕಿಗೆ ಈಗ ಒಂದು ಮೆಥಡನ್ನು ಮಾಡಿದಾರಲ್ಲ, ಸರ್ಕಾರ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಏನು ವ್ಯವಸ್ಥೆಯನ್ನು ಮಾಡಿದೆ ಅಂತಂದರೆ, SSLC ಮತ್ತು ಫಸ್ಟ್ PUCಯ ಅಂಕಗಳನ್ನು ಎವರೇಜ್ ಆಗಿ ತಗೊಂಡು ಅದರ ಬೇಸ್ ಮೇಲೆ ಇದು ರಿಸಲ್ಟನ್ನು ಕೊಡುವಂಥದ್ದು. ಆ ರಿಸಲ್ಟೇ ಇರ್ತದೆ. ಆವಾಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರುವುದು ಏನು ಅಂತಂದರೆ, ಫಸ್ಟ್ PUCಗೆ ನಾನು ಚೆನ್ನಾಗಿ ಓದಿರಲಿಲ್ಲ, ಸೆಕೆಂಡ್ PUCಗೆ ಓದಬೇಕು ಅಂತ ಅಂದುಕೊಂಡಿದ್ದೆ, ಆದ್ದರಿಂದ ಆಗಲಿಲ್ಲ ಅಂತ ಹೇಳುವಂಥದ್ದು. ಆದರೆ ಅದು ಸಿಸ್ಟಮಿನ ತಪ್ಪಲ್ಲ. ನೀವು ಕಾನೂನುಬದ್ಧವಾಗಿಯೇ ಕೇಳಿದರೆ ಇದಕ್ಕೆ ಎರಡನ್ನೂ ಹೇಳ್ತೇನೆ. ಕಾನೂನುಬದ್ಧವಾಗಿಯೇ ಕೇಳಿದರೆ ಅದಕ್ಕೆ ಇದು ಸರಕಾರವಾಗಲಿ ಎಜುಕೇಷನ್ ಸಿಸ್ಟಮ್ ಆಗಲಿ ಜವಾಬ್ದಾರಿ ಹೊರಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಫಸ್ಟ್ PUC ಅನ್ನೋ ಒಂದು ಕೋರ್ಸನ್ನು ಇಟ್ಟದ್ದೇ ಫಸ್ಟ್ PUCಯನ್ನು ನೀವು ಸರಿಯಾಗಿ ಓದಬೇಕು ಅನ್ನೋ ಕಾರಣಕ್ಕಾಗಿಯೇ ಇಟ್ಟದ್ದು. ಇಲ್ಲದಿದ್ದರೆ ಫಸ್ಟ್ PUC ಇಡಬೇಕಾದ ಅಗತ್ಯ ಇರಲಿಲ್ಲ, ಸೆಕೆಂಡ್ PUC ಮಾತ್ರ ಇಟ್ಟರೆ ಸಾಕಾಗ್ತಿತ್ತು. ಆದ್ದರಿಂದ ಫಸ್ಟ್ PUCಯಲ್ಲಿ ನಾನು ಚೆನ್ನಾಗಿ ಓದದೇ ಇರುವುದು ನನ್ನ ಹಕ್ಕು ಅಂತ ಭಾವಿಸಬಾರ್ದು. ಆದರೆ ಆ ರೀತಿಯಲ್ಲಿ ಆಗಿದೆ, ಅದು ನನಗೆ ಗೊತ್ತುಂಟು. ಇದು ಕಾನೂನಲ್ಲ, ಇದು ಸಲಹೆಯಾಗಿ ಹೇಳ್ತೇನೆ. ಆವಾಗ ಏನು ಮಾಡಬೇಕು ಅಂತೇಳಿ ಆವಾಗ ಸರ್ಕಾರ ಮತ್ತೊಂದು ಆಪ್ಷನನ್ನು ಕೊಟ್ಟಿದೆ. ಈ ಕ್ಷಣಕ್ಕೆ PUC ಎಕ್ಸಾಮ್ ಮಾಡದೇ ಇದ್ದರೂ ಕೂಡ ಮುಂದೆ ಬಯಸಿದವರು PUC ಎಕ್ಸಾಮನ್ನು ತೆಗೆದುಕೊಳ್ಳಬಹುದು, ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ.
ಯಾವುದೇ ಕಾರಣಕ್ಕೆ ನಾನು ಡಿಗ್ರಿ ಮಾಡುವುದಿಲ್ಲ, ನಾನು ಪಿ ಯು ಸಿಯಲ್ಲೇ ಕೊನೆಗೊಳಿಸುವುದು ಮತ್ತು ಪಿ ಯು ಸಿ ಮಾರ್ಕಿನ ಮೇಲೆ ಡೈರೆಕ್ಟ್ ಸಿಲೆಕ್ಷನ್ಗೆ ಇರುವಂಥ ಹುದ್ದೆಗಳಿಗೆ ಮಾತ್ರವೇ ನಾನು ಬರೆಯುವುದು ಅಥವಾ ಅಪ್ಲೈ ಮಾಡೋದು ಅನ್ನುವಂಥ ಯೋಚನೆ ಏನಾದರೂ ಇದ್ದರೆ ಆವಾಗ ನೀವು ಇನ್ನೊಂದು, ಈಗ ಸರ್ಕಾರ ಅವಕಾಶ ಮಾಡಿಕೊಡುವಾಗ ಎಕ್ಸಾಮನ್ನು ಬರೆಯಬಹುದು. ನಿಮ್ಮ ಕೋರ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ಬರೆಯಬಹುದು. ನೆಕ್ಸ್ಟ್ ಬರೆದು ಆ ಮಾರ್ಕನ್ನೇ ಆ್ಯಕ್ಸೆಪ್ಟ್ ಮಾಡಿಕೊಂಡ್ರೆ ಮುಗಿಯಿತು, ಅಲ್ಲಿಗೆ ಆ ಸಮಸ್ಯೆ ಸಾಲ್ವ್ ಆಗ್ತದೆ. ಮತ್ತೊಂದು ಪ್ರಶ್ನೆ ಬಂದಿರುವುದು ಮಕ್ಕಳ ಮೇಲೆ ಟಿ ವಿ ಮತ್ತು ಮೊಬೈಲ್ ಇದು ಉಂಟು ಮಾಡುವ ಪರಿಣಾಮವನ್ನು ಹೇಗೆ ನಿವಾರಣೆಯನ್ನು ಮಾಡಬೇಕು ಅನ್ನುವಂಥದ್ದು. ನೋಡಿ, ನಾವು ನಮ್ಮ ವ್ಯವಸ್ಥೆಯಲ್ಲಿ ಇರುವ ಯಾವುದೇ ಅಂಶಗಳಿಂದ ಮಕ್ಕಳನ್ನು ನಿರಾಕರಿಸಲಿಕ್ಕೆ ಆಗುವುದಿಲ್ಲ. ನೀನು ಮೊಬೈಲ್ ಮುಟ್ಟಬೇಡ ಅಂತ ಹೇಳಿದಷ್ಟು ಅವನು ಮೊಬೈಲಿಗೆ ಹೋಗೋದು ಜಾಸ್ತಿ, ನೀನು ಟಿ ವಿ ನೋಡಬೇಡ ಅಂತ ಹೇಳಿದಷ್ಟು ಅವನು ಟಿ ವಿ ನೋಡಲಿಕ್ಕೆ ಹೋಗೋದು ಜಾಸ್ತಿ. ಕದ್ದಾದರೂ ಅದನ್ನು ಮಾಡ್ತಾ ಹೋಗ್ತಾನೆ. ಆಯಿತಾ? ಇರುವ ವ್ಯವಸ್ಥೆಯನ್ನು ಮಕ್ಕಳಿಗೆ ನಿರಾಕರಿಸಲಿಕ್ಕೆ ಆಗೋದಿಲ್ಲ. ಆದರೆ ಏನನ್ನು ಮಾಡಬೇಕು ಅಂದರೆ ಅದನ್ನು ಹೇಗೆ ಉಪಯೋಗಿಸಬೇಕು ಅನ್ನುವುದನ್ನು ಮಕ್ಕಳಿಗೆ ಕಲಿಸಬೇಕು. ಈಗ ಟಿ ವಿ ನೋಡೋದಾ, ಮಕ್ಕಳ ಇಷ್ಟದ ಪ್ರೋಗ್ರಾಮ್ ದಿವಸದಲ್ಲಿ 1 ಗಂಟೆ 1.5 ಗಂಟೆ ನೀನು ಟಿ ವಿಯನ್ನು ನೋಡು, ಅಥವಾ ಅರ್ಧ ಗಂಟೆ ಟಿ ವಿಯನ್ನು ನೋಡು, ನಿನಗೆ ಇಷ್ಟವಾದದ್ದು ಯಾವುದು. ಆದರೆ ಉಳಿದ ಸಂದರ್ಭದಲ್ಲಿ ಟಿ ವಿಯಲ್ಲೇ ಇರುವುದಲ್ಲ. ಇನ್ನು ಮೊಬೈಲ್ ಈಗ ಆನ್ಲೈನ್ ಕ್ಲಾಸ್ಗಳೆಲ್ಲ ನಡೀತಾ ಇವೆ, ಮಕ್ಕಳಿಗೆ ಮೊಬೈಲ್ ಬಳಕೆ ಅನಿವಾರ್ಯ ಆಗಿಬಿಟ್ಟಿದೆ. ಆದರೆ ಮೊಬೈಲನ್ನು ಬಳಸುವಾಗ ಯಾವ ರೀತಿಯಲ್ಲಿ ನೀನು ಅದನ್ನು ಬಳಸಬೇಕು ಮಗು, ಎಷ್ಟು ವಿಚಾರಗಳನ್ನು ನೀನು ಅದರಲ್ಲಿ ತಗೊಳ್ಬೇಕು, ಹೇಗೆ ಬಳಸಬೇಕು. ದಿವಸದಲ್ಲಿ 1-2 ಗಂಟೆ 3 ಗಂಟೆ ಆನ್ಲೈನ್ ಕ್ಲಾಸ್ ಇದ್ದರೆ 3 ಗಂಟೆ ಆನ್ಲೈನ್ ಕ್ಲಾಸಲ್ಲಿ ಇರು. ಆಮೇಲೆ 1/4 ಗಂಟೆ ಮೊಬೈಲಲ್ಲಿ ಏನಾದರೂ ಸಂಗೀತ ಕೇಳ್ತೀಯೋ, ಅರ್ಧ ಗಂಟೆ ಕೇಳ್ತೀಯೋ ಕೇಳು. ಆದರೆ 24 ಅವರ್ಸು ಮೊಬೈಲಲ್ಲೇ ಇರಬೇಡ ಅನ್ನುವ ಈ ರೀತಿಯ ನಿಯಮಗಳನ್ನು ಮಾಡಿಕೊಳ್ಬೇಕು. ಈ ನಿಯಮಗಳನ್ನು ಮಾಡಿಕೊಂಡಾಗ ಟಿ ವಿ ಮತ್ತು ಮೊಬೈಲು ಮಕ್ಕಳ ಮೇಲೆ ಪ್ರಭಾವ ಬೀರುವುದು ಕಡಿಮೆ ಆಗ್ತದೆ. ಈಗ ಒಂದು ಟೆಂಟೇಟಿವ್ ಶೆಡ್ಯೂಲ್ ಈ ರೀತಿಯಲ್ಲಿ ಮಾಡ್ಬೋದು ಅಂತ ಅಂದ್ಕೊಳ್ತೇನೆ. ಸುಮ್ಮನೆ ಹೇಳೋದಷ್ಟೇ, ನಾನು ನಿಮ್ಮ ಅನುಕೂಲಕ್ಕೆ ಬೇಕಾದಾಗೆ ಮಾಡಿಕೊಳ್ಳಿ. ದಿವಸದಲ್ಲಿ 2 ಗಂಟೆ ಪಾಠ ಪುಸ್ತಕವನ್ನು ಓದು, 3/4 ಗಂಟೆ ಟಿ ವಿ ನೋಡು, 2 ಗಂಟೆ ಆನ್ಲೈನ್ ಕ್ಲಾಸ್, ಒಂದು ಅರ್ಧ ಗಂಟೆ ಮೊಬೈಲಲ್ಲಿ ಏನಾದರೂ ಅವನಿಗೆ ನೋಡಬೇಕಾದ್ರೆ ನೋಡು, ಉಳಿದಂತೆ ಒಂದು ಅರ್ಧ ಗಂಟೆ ಆಟ ಆಡು, 1 ಗಂಟೆ ತೋಟಕ್ಕೋ ಮನೆ ಕೆಲಸಕ್ಕೆ ಮಾಡೋದು ಇತ್ಯಾದಿ ಚಟುವಟಿಕೆಗಳನ್ನು ಮಾಡೋದು ಏನಾದರೂ ಮಾಡು, 1 ಗಂಟೆ 2 ಗಂಟೆ ಏನಾದರೂ ಸೃಜನಶೀಲ ಚಟುವಟಿಕೆಗಳನ್ನು ಮಾಡು. ಈ ರೀತಿ ಟೈಮನ್ನು ವಿಂಗಡಣೆ ಮಾಡಿಕೊಂಡ್ರೆ ಆವಾಗ ಮೊಬೈಲು ಮತ್ತು ಟಿ ವಿ ಅನ್ನುವುದು ಮಕ್ಕಳ ಮೇಲೆ ಪ್ರಭಾವ ಬೀರಿ ಮಕ್ಕಳನ್ನು ತಾವೇ ಹಿಡಿದಿಟ್ಟುಕೊಳ್ಳುವಂಥ ಸನ್ನಿವೇಶ ಹೊರಟೋಗ್ತದೆ. ಆದರೆ ಅದರ ಬಳಕೆ ಗೊತ್ತಿರ್ತದೆ. ಆದರೆ ವ್ಯವಸ್ಥೆಯಲ್ಲಿ ಇರುವಂಥದ್ದನ್ನು ಮಕ್ಕಳಿಗೆ ನಿರಾಕರಿಸ್ತೇವೆ ಅಂತೇಳಿ ಹೇಳಿದರೆ ಅದು ಸಾಧ್ಯ ಆಗುವುದಿಲ್ಲ. ಇನ್ನೊಂದು ಅಂಶ, ಮಕ್ಕಳ ಒತ್ತಡವನ್ನು ಹೇಗೆ ನಿರ್ವಹಿಸಬೇಕು, ಒತ್ತಡವನ್ನು ಹೇಗೆ ನಿವಾರಿಸಬೇಕು ಅನ್ನುವ ಪ್ರಶ್ನೆಯನ್ನು ಯಾರೋ ಕೇಳಿದ್ದಾರೆ. ಯಾರು ಅನ್ನೋದು ಗೊತ್ತಾಗಲಿಲ್ಲ, ಹೇಳ್ತಾರೆ. ಇದಕ್ಕೆ ನಾನು ಹೇಳಬೇಕಾದ್ರೆ ಮಕ್ಕಳಲ್ಲಿ ಯಾವ ಒತ್ತಡವನ್ನು ನಿರ್ವಹಿಸಬೇಕು ಅನ್ನುವಂಥದ್ರ ಮಾಹಿತಿ ನನಗೆ ಬೇಕಾಗ್ತದೆ. ಇಂಥದ್ದೇ ಒತ್ತಡ ಅಂತ ನೀವು ಹೇಳಿದರೆ ನಾನು ಅದನ್ನು ಹೇಳಬಹುದು. ಜನರಲ್ ಆಗಿ ನಾವು ಅದನ್ನು ಹೇಳಲಿಕ್ಕಾಗೋದಿಲ್ಲ. ಮಕ್ಕಳಲ್ಲಿ ಒಂದು ಕಲಿಕಾ ಒತ್ತಡ ಇರ್ತದೆ. ಈ ಕಲಿಕಾ ಒತ್ತಡದಿಂದ ಅವರನ್ನು ರಿಲ್ಯಾಕ್ಸ್ ಮಾಡಬೇಕು. ನಾಲೆಜನ್ನು ಜಾಸ್ತಿ, ಈ ನಾಲೆಜಿಗೆ ಜಾಸ್ತಿ ಮಹತ್ವವನ್ನು ನೀವು ಕೊಡ್ತಾ ಹೋದರೆ ಈ ಎಕ್ಸಾಮಿನ ಒತ್ತಡ ಕಡಿಮೆ ಆಗ್ತಾ ಹೋಗ್ತದೆ. ಎರಡನೇದು, ಮನೆಯಲ್ಲೇ ಕೌಟುಂಬಿಕ ಸಮಸ್ಯೆಯಿಂದ ಒತ್ತಡ ಬರ್ಬೋದು, ಅಥವಾ ಮಗು ಗ್ರಹಿಸಿದ ಕಾರಣಗಳಿಂದಾಗಿ ಒತ್ತಡ ಬರ್ಬೋದು. ಅದು ಏನು ಅನ್ನೋದನ್ನು ನೀವು ಹೇಳದೆ ನಾನು ಅದಕ್ಕೆ ಉತ್ತರಿಸಲಿಕ್ಕೆ ಆಗೋದಿಲ್ಲ. ನೀವು ಏನು ಮಾಡಿ ಅಂದರೆ, ನನ್ನ ಫೋನ್ ನಂಬರ್ ನಿಮಗೆ ಕೊಡ್ತೇನೆ, ನೀವು ನನಗೆ ವಾಟ್ಸಪ್ಪಲ್ಲಿ ಪರ್ಟಿಕ್ಯುಲರ್ ಆದ ಸಮಸ್ಯೆ ಏನು ಅನ್ನೋದನ್ನು ಕಳಿಸಿ, ನಾನು ನಿಮಗೆ ಅದಕ್ಕೆ ಉತ್ತರ ಕೊಡ್ತೇನೆ. ನಂಬರ್ ಬರ್ಕೊಳ್ಳಿ. ಇದು ವಾಟ್ಸಪ್ ನಂಬರು, ಮೆಸೇಜ್ ಮಾತ್ರ ಹಾಕ್ಲಿಕ್ಕೆ ಆಗ್ತದೆ, ನಾನು ಫೋನ್ ರಿಸೀವ್ ಮಾಡೋದಿಲ್ಲ. 7760391922 7760391922. ಇನ್ನು ಕೊನೆಯದಾಗಿ, ಪೋಷಕರಿಗೆ ಕಿವಿ ಮಾತನ್ನು ಹೇಳಿ ಸಾರ್ ಅಂತ ಹೇಳಿದ್ದಾರೆ. ಪೋಷಕರಿಗೆ ಕಿವಿ ಮಾತನ್ನೇನು ಹೇಳೋದು, ನಾನು ಇದುವರೆಗೆ ಹೇಳಿದ್ದೇ ಕಿವಿ ಮಾತು. ನೋಡಿ, ನಾವು ಮಕ್ಕಳನ್ನು ಏನು ತಿಳ್ಕೊಳ್ಬೇಕು ಅಂತಂದರೆ, ನಮ್ಮ ಮಕ್ಕಳು ನಮ್ಮ ಮೂಲಕ ಬಂದ ಮಕ್ಕಳೇ ಹೊರತು
ನಮಗಾಗಿಯೇ ಇರುವಂಥವರು ಅಂತ ನಾವು ಭಾವಿಸಲಿಕ್ಕೆ ಬಾರದು. ಮಕ್ಕಳು ಅವರ ಜೀವನವನ್ನು ಅವರೇ ರೂಪಿಸಿಕೊಳ್ಳಲಿಕ್ಕೆ ಸಹಾಯ ಮಾಡುವವರು ನಾವು ಆಗಿರ್ತೇವೆಯೇ ಹೊರತು ಅವರ ಜೀವನದ ನಿರ್ದೇಶಕರು ನಾವು ಆಗಲಿಕ್ಕೆ ಹೋಗಬಾರ್ದು. ನಿರ್ದೇಶನ ಅವರಿಗೆ ಅದು ಹೇಗೆ ಗೊತ್ತುಂಟಾ? ನಾವೊಂದು ಗಿಡ ನೆಡ್ತೇವೆ ನೋಡಿ, ಗಿಡ ನೆಟ್ಟಾಗ ಅದು ಬೆಳಿಲಿಕ್ಕಾಗಿ ಅದಕ್ಕೊಂದು ಸಪೋರ್ಟ್ ಕೊಡ್ತೇವೆ, ಸಪೋರ್ಟ್ ಕೊಟ್ಟು ಅದಕ್ಕೆ ಹಗ್ಗ ಕಟ್ತೇವೆ ಅಲ್ವಾ? ಆದರೆ ಆ ಗಿಡ ಬೆಳೀತಾ ಹೋದಾಗ ಆ ಸಪೋರ್ಟನ್ನು ತೆಗಿತೇವೆ. ತಂದೆ ತಾಯಿ ಮಕ್ಕಳ ಜೊತೆಯಲ್ಲಿ ಇರಬೇಕಾದದ್ದು ಹಾಗೆ, ಅವರಿಗೆ ಸಪೋರ್ಟ್ ಆಗಿರಬೇಕು. ಅವರು ಬೆಳೀತಾ ಹೋದಾಗ ನಾವು ವಿಡ್ರಾ ಮಾಡ್ಕೊಳ್ತಾನೂ ಹೋಗಬೇಕು. ಆಮೇಲೂ ಅವರು ನಮ್ಮ ನಿಯಂತ್ರಣದಲ್ಲೇ ಇರಬೇಕು ಅಂತ ನಾವು ಹೋಯಿತು ಅಂತೇಳಿ ಹೇಳಿ ಆದರೆ ಅಲ್ಲಿ ಮನಸ್ತಾಪಗಳು ಇತ್ಯಾದಿಗಳೆಲ್ಲ ಬರಲಿಕ್ಕೆ ಜಾಸ್ತಿ ಅವಕಾಶಗಳಾಗ್ತವೆ. ಹಾಗೆ ಅವರ ಸಪೋರ್ಟಿಗೆ ಅವರನ್ನು ಬಿಟ್ಟಾಗ ಆವಾಗ ಅವರೇ ಬಂದು ಕೇಳ್ತಾರೆ ನಮ್ಮ ಹತ್ರ, ಕೇಳೋದಿಲ್ಲ ಅಂತ ಹೇಳುವಂಥದ್ದು ಏನಿಲ್ಲ. ಮಕ್ಕಳಿಗೆ ಗೊತ್ತಾಗ್ತದೆ ಯಾವುದನ್ನು ಯಾರ ಹತ್ರ ಕೇಳಿದರೆ ಆಗ್ತದೆ ಅನ್ನೋದು ಗೊತ್ತಾಗ್ತದೆ. ಆದ ಕಾರಣ ಮಕ್ಕಳ ಭವಿಷ್ಯವನ್ನು ಮಕ್ಕಳು ರೂಪಿಸಿಕೊಳ್ಳಲು ನಾವು ಸಹಾಯ ಮಾಡುವವರಾಗಿರಬೇಕು, ನಾವೇ ರೂಪಿಸುವವರಾಗಬಾರದು. ಇದು ನಾನು ಪೋಷಕರಿಗೆ ಹೇಳುವಂಥ ಕಿವಿ ಮಾತು. ಇಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡಿದ್ದೇನೆ. ಇಷ್ಟು ಹೊತ್ತು ನಿಮ್ಮ ಹತ್ರ ಮಾತಾಡಲಿಕ್ಕೆ ನಿಜವಾಗಿ ಅರ್ಧ ಗಂಟೆಯಲ್ಲಿ ಮುಗಿಸ್ಬೇಕಾಗಿತ್ತು. ಇದು 1 ಗಂಟೆ 35 ನಿಮಿಷ ತಗೊಂಡಿದ್ದೇನೆ. ಆದರೂ ಇಷ್ಟು ಹೊತ್ತು ನನ್ನ ಹರಿಕತೆ